ಇದು ಇದು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತದಲ್ಲ ಅದು ಕ್ವೆಶ್ಚನ್ ನೆನಪದ? ನೆನಪೈತ್ರಿ. ಯಾರು ಎಕ್ಸ್ಪ್ಲೇನ್ ಮಾಡ್ತೀರಿ? ನಾ ಮಾಡ್ಲಿರಿ? ಹಾ ಶ್ರೀಹರಿ ಮಾಡ್ತಿ? ಹಾ ರೀ. ಹಾ ಹೇಳ. ಆ ಒಂದನೇದವ ಮನುಷ್ಯ ಇದಾನಲ್ರಿ, ಹ್ಮ್ ಅವಂಗ ಎರಡನೇದವಂದ ಮತ್ ಮೂರನೇದವಂದ ಟೋಪಿ ಕಲರ್ ಗುರ್ತೈತ್ರಿ. ಕಾಣಿಸ್ತದ. ಹಾ ಎರಡನೇದವಂಗ್ರಿ ಮೂರನೇದವಂದ ಟೋಪಿ ಕಲರ್ ಕಾಣಿಸ್ತದ್ರಿ. ಹಾ ಮೂರನೇದವಂಗ ಬರೀ ಗೋಡೆ ಅಷ್ಟ ಕಾಣಿಸ್ತದ್ರಿ, ಅವಂಗ ಏನು ಕಾಣಿಸೋದಿಲ್ರಿ. ನಾಲ್ಕನೇದವಂಗ ಯಾರಿಗೂ ಏನು ಕಾಣಿಸೋದಿಲ್ರಿ, ಅವಂದು ಕಾಣಿಸೋದಿಲ್ರಿ, ಯಾರಿಗೂ ಕಾಣಿಸೋದಿಲ್ರಿ. ಒಂದ್ ಗೋಡೆ ಅಷ್ಟ ಕಾಣಿಸ್ತೈತ್ರಿ ಮುಂದಿಂದ್ರಿ. ಕರೆಕ್ಟ್. ಆದ್ರಿ ಈಗ ಯಾರಿಗೂ ಗುರ್ತಿಲ್ರಿ ಅವ್ರ ತಲಿ ಮೇಲೆ ಯಾವ ಟೋಪಿ ಐತಂತರಿ. ಹ್ಮ್ ಅವ್ರೇ ತಮ್ ತಲಿ ಮೇಲೆ ಯಾವ ಟೋಪಿ ಐತಂತ ಕಂಡ್ ಹಿಡಿಬೇಕ್ರಿ. ಈಗ ಮೂರನೇದವಂಗಂತೂ ಅವ್ರ ಮುಂದ್ ಯಾರು ಇಲ್ರಿ, ಅವ್ರ ಗುರ್ತಾಗೋದಿಲ್ರಿ. ಸೊ ಕ್ವೆಶ್ಚನ್ ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಕ್ವೆಶ್ಚನ್ ಅಂದ್ರ ಮೊದ್ಲೇನಂದ್ರ ಎಲ್ಲರಿಗೂ ಇದು ಗೊತ್ತದ, ಎರಡು ಬ್ಲ್ಯಾಕ್ ಟೊಪ್ಪಿ ಅವ, ಎರಡು ವೈಟ್ ಟೊಪ್ಗಿ ಅವ ಅಂತ. ಅದು ಎಲ್ಲರಿಗೂ ಗೊತ್ತದ. ಮತ್ತ ಅವ್ರಿಗೆ ಹಿಂಗ್ ನಿಲ್ಸ್ಯಾರ. ಒಂದನೇದವನಿಗ ಬರೇ 2 3 ಕಾಣಿಸ್ತದ, ಎರಡನೇದವನಿಗ ಬರೇ 3 ಕಾಣಿಸ್ತದ, 3 4 ಏನು ಕಾಣಿಸೋದಿಲ್ಲ. ಓಕೆ, ಈಗ ಒಂದನೇದವನಿಗೆ ಮೊದ್ಲು ಕೇಳ್ತಾರೆ ನಿನ್ ತಲೆ ಮೇಲೆ ಯಾವ ಟೊಪ್ಪಿಗೆ ಅದ ಅಂತ. ವೈಟ್ ಅದನೋ ಬ್ಲ್ಯಾಕ್ ಅದನೋ ಅಂತ, ಕಪ್ಪದನೋ ಬಿಳಿ ಅದ ಅಂತ. ಅವ ಹೇಳ್ತಾನ ನಂಗೆ ಗೊತ್ತಿಲ್ಲ ಅಂತ. ಅವಾಗ ಎರಡನೇವನಿಗೆ ಕೇಳ್ತಾರೆ ಆಮೇಲೆ ನಿನ್ ತಲೆ ಮೇಲೆ ಏನದಂತ. ಅವ ಏನ್ ಹೇಳ್ಬೇಕು? ಎರಡನೇದವನಿಗ ಗೊತ್ತಾಗ್ತದ ತನ್ನ ತಲೆ ಮೇಲೆ ಕಪ್ಪು ಟೊಪ್ಪಿಗೆ ಅದ ಅಂತ. ಈಗ ನೀವ್ ಏನ್ ಹೇಳ್ಬೇಕಂದ್ರ ಹೆಂಗ್ ಗೊತ್ತಾಯ್ತ ಅವನಿಗಂತ. ಸರಿ ಹಾ ಅವ್ರಿ ನೋಡ್ತಾನ್ರಿ ಮುಂದಿನವ್ರದ್ದು ವೈಟ್ ಟೋಪಿ ಐತಂತ ಹೇಳ್ರಿ. ಹ್ಮ್ ಆಮೇಲ್ರಿ ನಂದು ಬ್ಲ್ಯಾಕ್ ಟೋಪಿ ಐತಂತ ತಿಳ್ಕೊತಾನ್ರಿ. ಹೆಂಗ್ ಗೊತ್ತಾಗ್ತದ ನೀ ತನ್ ಬ್ಲ್ಯಾಕ್ ಅದ ಅಂತ? ಮುಂದಿನವ್ರದ್ದು ವೈಟ್ ಟೋಪಿ ಐತಂತ ನಂದು ಬ್ಲ್ಯಾಕ್ ಇರ್ಬೋದ್ಲಾ ಅಂತ ತಿಳ್ಕೊತಾನ್ರಿ ಅವ್ರಿ. ಆದ್ರೆ ವೈಟ್ ಇರ್ಬೋದಲ್ಲ ಒಂದು, ಅವನಿಗೆ ಬ್ಲ್ಯಾಕೇ ಅಂತ ಹೆಂಗ್ ಗೊತ್ತಾಗ್ತದ? ಒಂದಾದ್ಮೇಲೆ ಒಂದ್ ಹಿಂಗ್ರಿ, ಒಂದ್ ಫಸ್ಟ್ ರೀ ವೈಟ್ ರೀ, ಆಮೇಲೆ ಬ್ಲ್ಯಾಕ್ ರೀ, ಆಮೇಲೆ ವೈಟ್ ರೀ, ಆಮೇಲೆ ಬ್ಲ್ಯಾಕ್ ರೀ, ಹಿಂಗ್ರಿ. ಹಂಗೇನ್ ಗ್ಯಾರಂಟಿ ಇಲ್ಲಲ್ಲ. ಸೊ ಅವ ಎರಡನೇದವ ನಿಂತನ್ಲ, ಅವನಿಗೆ ಏನ್ ಕಾಣಿಸ್ತದ? ಬರೇ ತನ್ನ ಮುಂದ ಒಬ್ಬ ಮನುಷ್ಯ ನಿಂತಾನ, ಅವನ್ ತಲೆ ಮೇಲೆ ವೈಟ್ ಟೊಪ್ಪಿಗೆ ಅದ ಅಷ್ಟು ಗೊತ್ತಾಗ್ತದ ಅವನಿಗೆ. ಒಂದೇದಾವ್ ಹೇಳ್ತಾನ್ರಿ ನನ್ ತಲೆ ಮೇಲೆ ವೈಟ್ ಟೋಪಿ ಐತಿ ಅಂತರಿ. ಇಲ್ಲ ಸೊ ಮೊದ್ಲು ಹೆಂಗದ ಅಂದ್ರ ಹಿಂಗ್ ನಿಲ್ಸಿದ್ಮೇಲೆ ಫಸ್ಟ್ ಒಂದನೇದವನಿಗೆ ಕೇಳ್ತಾರ ನಿನ್ ತಲೆ ಮೇಲೆ ಏನ್ ಟೊಪ್ಪಿಗೆ ಅದ ಅಂತ. ಅವ ಒಂದನೇದವ ಭಾಳ ವಿಚಾರ ಮಾಡ್ತಾನ, ಆಮೇಲೆ ಹೇಳ್ತಾನ ನಂಗೆ ಗೊತ್ತಿಲ್ಲ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎರಡನೇದವನಿಗೆ ಕೇಳ್ತಾರೆ ನಿನ್ ತಲೆ ಮೇಲೆ ಏನದ ಅಂತ. ಅವ ಪಟ್ನೆ ಹೇಳ್ತಾನ ನನ್ನ ತಲೆ ಮೇಲೆ ಬ್ಲ್ಯಾಕ್ ಅದ ಅಂತ, ಅಗದಿ ಶ್ಯೂರ್ ಆಗಿ ಹೇಳ್ತಾನ. ಯಾಕೆ ಅವ್ನ್ ಕಾನ್ಫಿಡೆನ್ಸ್ ಯಾಕೆ ಬರ್ತದ? ಅದನ್ನ ಹೇಳ್ಬೇಕೀಗ. ಸರಿ ಸರಿ ಒಂದನೇದಾವ್ ಎರಡನೇದಾವ್ ಹೇಳ್ತಾನಲ್ರಿ ನನ್ ತಲೆ ಮೇಲೆ ನಿನ್ ತಲೆ ಮೇಲೆ ಬ್ಲ್ಯಾಕ್ ಟೋಪಿ ಐತಿ ಅಂತ್ರಿ. ಇಲ್ಲ ಯಾರಿಗೂ ಏನೂ ಹೇಳೋದಿಲ್ಲ. ಬರೇ ಎರಡನೇದವನಿಗ ಒಂದನೇದೊಂದು ಆನ್ಸರ್ ಕೇಳಿಸ್ತದ ಅಷ್ಟೇ. ಸೊ ಯಾರ ಜೊತೆ ಮಾತಾಡುವಂಗಿರ್ಲಿಲ್ಲ. ಎರಡನೇದವನಿಗ ಒಂದನೇದವನಿಗೆ ಗೊತ್ತಿಲ್ಲ ತನ್ನ ತಲೆ ಮೇಲೆ ಏನದ ಅಂತ ಅಷ್ಟೇ ಗೊತ್ತಾಗ್ತದ. ಯಾಕಂದ್ರ ಅವ್ರ ಏನ್ ಆನ್ಸರ್ ಹೇಳ್ತ, ಹಿಂದಿನವ್ ಏನ್ ಆನ್ಸರ್ ಹೇಳ್ತಾನಲ್ಲ ಅದು ಕೇಳಿಸ್ತದ ಅಷ್ಟೇ, ಮತ್ತೇನೂ ಇಲ್ಲ. ಸರ್ ಅದ್ ನಡಕಿರೋದ್ ಗಾಡಿ ಏನ್ ಕನ್ನಡಿ ರೀ? ಗೋಡಿ ಅದು ಅಂದ್ರ ಮೂರನೇದವನಿಗ ಮುಂದಿಂದ ಏನು ಕಾಣಿಸೋದಿಲ್ಲ. ಅಂದ್ರ ಈಗ ನಾಲ್ಕನೇದವ ಮನುಷ್ಯ ಇದಾನ ನೋಡು, ಅವ್ರು ಯಾರು ಮೂರು ಮಂದಿ ಕಾಣಿಸೋದಿಲ್ಲ ಅದು. ಆಮೇಲೆ ನಾಲ್ಕನೇದವನಿಗೂ ಬೇರೆ 3 ಮಂದಿ ಕಾಣಿಸೋದಿಲ್ಲ. ಅದ್ ಮುಂದಿರೋ ಗಾಡಿ ಮ್ಯಾಗ ಅವ್ನ್ ರಿಫ್ಲೆಕ್ಟ್ ಆಕೈತೆ ಅಂತ ತಿಳ್ಕೊಂತೀವಿ, ಕನ್ನಡಿ ಐತ. ಏನು ಟ್ರಿಕ್ ಇಲ್ಲ ಇಲ್ಲಿ. ಸೊ ಅವ್ರಿಗೆ ಏನು ಕಾಣಿಸೋದಿಲ್ಲ. ಮೂರನೇದವನಿಗ ತನ್ನ ಮುಂದೆ ಏನು ಕಾಣಿಸೋದಿಲ್ಲ, ನಾಲ್ಕನೇದವನಿಗೂ ತನ್ನ ಮುಂದೆ ಏನು ಕಾಣಿಸೋದಿಲ್ಲ. ಅವ್ನ್ ನಾಲ್ಕನೇದವ ಆ ಕಡೆ ನೋಡ್ಲಿಕ್ಕೆ ಅದು ಬಿಡ್ರದು. ನಾಲ್ಕನೇದವನಿಗ ಯಾರು ಕಾಣಿಸೋದಿಲ್ಲ.
ವಿಕ್ರಮ್ ಸರ್ ಇವತ್ತು ಇಂಟ್ರೆಸ್ಟಿಂಗ್ ಪಜಲ್ ತಗೊಂಬಂದಾರಲ್ಲ, ಹೌದಿಲ್ಲ? ನೀವ್ ಅದಕ್ಕೆ ಅದ್ರೊಳಕರ ಒಂದು ಮುಖ್ಯವಾದ ಅಂಶದ ಕಡೆ ಲಕ್ಷ್ಯ ಕೊಡೋಲ್ರಿ. ಅವ್ರ ಏನ್ ಹೇಳಕತ್ತಾರ ಅವಾಗಿಂದ, ಎರಡ ಕರಿ ಟಾಪಿಕ್ ಅದಾವ್ರಿ, ಎರಡ ಬಿಳಿ ಟಾಪಿಕ್ ಅದಾವ್ರಿ ಅಂತ ಹೇಳಿದಾರ ಅವ್ರು. ಇದೆಲ್ಲಾರ್ಗು ಗೊತ್ತೈತೆ ಅವ್ರಿಗೆ. ಎರಡ ಕರಿ ಅದಾವು, ಎರಡ ಬಿಳಿ ಅದಾವು, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಯೋಚನೆ ಮಾಡ್ರಿ. ಅದೆಲ್ಲಾರ್ಗು ಗೊತ್ತೈತೆ. ಅದ್ರೊಳಗೆ 4 ಮಂದಿಗೆ ಗೊತ್ತೈತೆ ಒಟ್ಟ ಟಾಪಿಕ್ಗಳು ಎರಡ ಕರಿ ಅದಾವು, ಎರಡ ಬಿಳಿ ಅದಾವ ಅನ್ನೋದು. ನೀವು ಕನ್ನಡಿ ಗಿನ್ನಡಿ ವಿಚಾರ ಮಾಡ್ಬೇಡ್ರಿ. ಮತ್ ಎಲ್ಲಾರು ಹುಷಾರದವ್ರು, ಎಲ್ಲಾರು 4 ಮಂದಿ ಬಾಳ ಹುಷಾರದವ್ರು. ಸೊ ಫಸ್ಟ್ ದವ ಬಾಳ ಹುಷಾರದನು ವಿಚಾರ ಮಾಡಿ ನೋಡಿದಾನ. 4 ಟಾಪಿಕ್ ಇದ್ದಾಗ ಏನೇನ್ ಆಕೈತಿ, ಹೆಂಗೆಲ್ಲ ಅವ್ ಉತ್ತರ ಕೊಟ್ಟಿಲ್ಲ. ಎರಡನೇದವ ಮಾತ್ರ ನಕ್ಕಿ ಉತ್ತರ ಕೊಡ್ತಾನ, ನಂದ್ರ ಮೇಲೆ ಕರಿದೈತಂತ. ಈಗ ವಿಚಾರ ಮಾಡ್ರಿ. ಸರಿ, ಒಂದೇದೊಂದು ಕಾಣಿಸ್ತೈತ್ರಿ. ಇಲ್ಲ ಹಿಂದಿನ ಕಾಣಿಸೋದಿಲ್ಲ, ಬರೀ ಅವ್ರ ಹಿಂದಿನವ್ರು ಏನ್ ಮಾತಾಡಿದ್ರು ಕೇಳಿಸ್ತದ ಅಷ್ಟೇ. ಅವ್ ಅಣ್ಣೇದವ್ರಿ ನನ್ ತಲಿ ಮ್ಯಾಲ್ ಬೀಳಿದೈತ್ ಅಂತ ಹೇಳ್ತಾನ್ರಿ. ಇಲ್ಲ. ಸೊ ಇನ್ನೊಮ್ಮೆ ಹೇಳ್ತೀನಿ ಸೀಕ್ವೆನ್ಸ್. ಎಲ್ಲಾರ್ಗು ಏನೇನ್ ಗೊತ್ತದ ಮೊದ್ಲಂದ್ರ, ಎಲ್ಲಾರು ರವಿ ಸರ್ ಹೇಳಿದ್ರು ನೋಡಿ, ಈಗ ಎಲ್ಲಾರ್ಗು ಗೊತ್ತದ 2 ಬಿಳಿ ಟಾಪಿಕ್ ಅವ, 2 ಕರಿ ಟಾಪಿಕ್ ಅವ ಅಂತ. ಅದ್ರಕ್ಕಿಂತ ಜಾಸ್ತಿ ಇಲ್ಲ. ಮೂರ್ ಬಿಳಿ 3 ಕಪ್ ಎಲ್ಲ ಇಲ್ಲ, ಅದು ಎಲ್ಲರಿಗೂ ಗೊತ್ತದ. ಮತ್ತ ಎರಡನೇದವನಿಗೆ ಬರೇ 3ನೇದೊಂದು ಅಷ್ಟೇ ಕಾಣಿಸ್ತದ. ತನ್ನ ಮುಂದ ನಿಂತ ಬಿಳಿ ಟೊಪ್ಗೆ ಹಾಕ್ಯಾನಂತ ಕಾಣಿಸ್ತದ ಅಷ್ಟೇ, ಮತ್ತೇನು ಗೊತ್ತಿಲ್ಲ ಅವನಿಗೆ. ಮತ್ತ ಆಮೇಲೆ ಏನ್ ಗೊತ್ತಾಗ್ತದ, ಹಿಂದಿನವ 1ನೇ ನಂಬರ್ದವನಿಗ ತನ್ನ ತಲೆ ಮೇಲೆ ಏನದ ಅಂತ ಗೊತ್ತಿಲ್ಲ ಅಂತ ಗೊತ್ತಾಗ್ತದ. ಯಾಕಂದ್ರೆ ಅವನೀಗ 1ನೇದವನಿಗೆ ಕೇಳ್ತಾರ ನಿನ್ ತಲೆ ಮೇಲೆ ಏನದ ಅಂತ. ಅವ ಹೇಳ್ತಾನ ನಂಗೆ ಗೊತ್ತಿಲ್ಲ, ಭಾಳ ವಿಚಾರ ಮಾಡ್ದೇನ, ಆದ್ರೆ ನಂಗೆ ಗೊತ್ತಿಲ್ಲ ಅಂತ ತಲೆ ಮೇಲೆ ಏನದ ಅಂತ. ಇಷ್ಟು ಬಿಟ್ರೆ ಏನೂ ಗೊತ್ತಿಲ್ಲ ಅವನಿಗೆ. 2ನೇದವನಿಗೆ ಬರೇ ಇಷ್ಟು ಇನ್ಪುಟ್ ತಗೊಂಡು ಅವ ಕಾನ್ಫಿಡೆಂಟ್ಲಿ ಹೆಂಗ್ ಹೇಳ್ತಂತ ತಲೆ ಮೇಲೆ ಕಪ್ಪದ ಅಂತ. ಪ್ರಶ್ನೆ ಕೈತಿದ್ದೀನಿ. ಹಾ ಹೇಳ. ಈಗ್ರಿ 1ನೇದಾವ್ ಹೇಳಿದ್ರಿ ಅವಂಗ ಏನು ಗೊತ್ತಿಲ್ಲ ಅಂತ್ರಿ. ಯಾಕಂದ್ರ ಅವನ್ ಮುಂದ್ ಏನಾರ 2 ವೈಟ್ ಇದ್ದು ಅಂದ್ರ ಅವ್ ಪಕ್ಕಾ ಹೇಳ್ತಿದ್ರಿ ನನ್ ಮುಂದ್ ಮ್ಯಾಲ್ ಕರಿ ಐತ್ರಿಂತ್ರಿ. ಈಗ್ರಿ ಅವ್ ಕರಿದಾವ್ ಕೇಳಿಸ್ಕೊಂಡಾನ್ರಿ ಕಿ ಅವನ್ ಏನು ಇಲ್ಲ ಅಂತ. ಅದಕ್ಕ ಇವ್ ಗುರ್ತಾ ಹಿಡಿತಾನ್ರಿ ಕಿ ಮುಂದಿನ ವೈಟ್ ಐತಂದ್ರ ಹಿಂದಿಂದು ವೈಟ್ ಇರಾಕ್ಬೇಕಂತ. ಅದಕ್ಕ ತನ್ ಬ್ಲಾಕ್ ಐತಂತ ಹೇಳ್ತಾನ್ರಿ. ಇಲ್ಲ. ಓಕೆ ಸಾವಕಾಶ ರಿಪೀಟ್ ಮಾಡಿ ಇನ್ನೊಮ್ಮೆ, ಮೊದ್ಲಿಂದ ರಿಪೀಟ್ ಮಾಡು. ವೈಟ್ ದಾವ ಹೇಳ್ತಾನಲ್ರಿ ನನ್ ಮುಂದ ನನ್ ತಲಿ ಮೇಲೆ ಏನೈತಿ ನಂಗ್ ಗೊತ್ತಿಲ್ಲ ಅಂತ ಹೇಳ್ತಾನ್ರಿ. ಕರೆಕ್ಟ್, 1ನೇದವ ಹೇಳ್ತಾನ. ಯಾಕಂದ್ರ ರೀ ಏನಾರ 2 ಮತ್ 3 ವೈಟ್ ಇದ್ರ ಅವ್ ಹೇಳ್ತಿದ್ರಿ ಕಿ ನನ್ ತಲಿ ಮೇಲೆ ಬ್ಲಾಕ್ ಐತಂತ್ರಿ. ಯಾಕೆ ಹೇಳ್ತಿದ್ದಂಗ? ಇಲ್ರಿ ಅವ ಏನ್ ಹೇಳ್ತಿರ್ಕಿಲ್ರಿ. ಇಲ್ಲ ಕರೆಕ್ಟ್ ನೀ ಹೇಳಿದ್ದು. 2 ಮತ್ 3 ಇಬ್ರು ತಲೆ ಮೇಲೆ ವೈಟ್ ಇದ್ರ ಅಥವಾ ಇಬ್ರು ತಲೆ ಮೇಲೆ ಬ್ಲಾಕ್ ಇದ್ರ ಒಂದ್ ಕಾನ್ಫಿಡೆಂಟ್ಲಿ ಹೇಳ್ಬಿಡ್ತಿದ್ದ ಆನ್ಸರ್. ಯಾಕೆ ಹೇಳ? ಯಾಕಂದ್ರೆ 2 ಕರಿ 2 ಬಿಳಿ ಇರ್ತಾವ್ರಿ. ಕರೆಕ್ಟ್. ಮುಂದೆ ಹೇಳ. ಆಮೇಲ್ರಿ ಈಗ ಬ್ಲಾಕ್ ಕೇಳಿಸ್ಕೊಂಡಿರ್ತಾನ್ರಿ, ಅವಂಗ ಏನು ಗೊತ್ತಾಗ್ಲಿಲ್ಲಂತ್ರಿ. ಬ್ಲಾಕ್ ಅನ್ಬೇಡ, 2ನೇ ನಂಬರ್. 2 ಕೇಳಿಸ್ಕೊಂಡಿರ್ತಾನ್ರಿ, ಅವಂಗ ಏನೈತಂತ ಗೊತ್ತಿಲ್ಲಂತ್ರಿ. ಈಗ ಅವನ್ ಮುಂದ್ ವೈಟ್ ಕಾಣತೈತ್ರಿ. ಕರೆಕ್ಟ್. ಆಮೇಲೆ ಈಗ 1ನೇದಾವ್ ಅಂದಾನ್ರಿ ಕಿ ನಂಗೇನು ಗೊತ್ತಿಲ್ಲ, ಏನಾರ ವೈಟ್ ಅವಂದ್ 2ನೇದಾವನ್ ತಲಿ ಮೇಲೆ ಇದ್ದ ಅಂದ್ರ ಅವಂಗ್ ಗೊತ್ತಾಕಿತ್ರಿ. ಅದಕ್ಕೆ ಇವಂಗ ಆರಾಮ್ ಗೊತ್ತಾಕೇತ್ರಿ ಕಿ ನನ್ ತಲಿ ಮೇಲೆ ಬ್ಲಾಕ್ ಐತಂತ್ರಿ. ಕರೆಕ್ಟ್. ತಡಿ, ಇನ್ನೊಬ್ರಿಗೆ ಯಾರಾದ್ರು ಕೇಳೋಣ ಅಂತ. ರೀತು ಎಕ್ಸ್ಪ್ಲೇನ್ ಮಾಡ್ತಿ? ಅವಂಗ್ ಫಸ್ಟ್ ದವಂಗ ನನ್ ತಲಿ ಮ್ಯಾಗ ಯಾವ್ದೈತೆ ಅಂತ ಗೊತ್ತಿಲ್ಲ ಅಂತ ಹೇಳಿರ್ತಾನ್ರಿ. ಅವಂಗ ಫಸ್ಟ್ ದವಂಗ 2ನೇದವಂದ 3ನೇದವಂದ ಬ್ಲಾಕ್ ಇತ್ತಂದ್ರ ಅವ್ನ್ ಗ್ಯಾರಂಟಿಲಿ ಹೇಳ್ತಿದ್ದ ನನ್ ವೈಟ್ ಇತ್ತತ್ರಿ.
ಅವ್ರ ಇಬ್ಬರದು ಒಂದ್ ವೈಟ್ ಐತಿ ಒಂದ್ ವೈಟ್ ಐತಿ ಒಂದ್ ಬ್ಲಾಕ್ ಐತನ ನಂಗ್ ಗೊತ್ತಿಲ್ಲ ಅಂತ ಹೇಳ್ತಾನ್ರಿ. ಅದ್ನ ಎರಡನೇದವ ಕೇಳಿಸ್ಕೊಂಡಿರ್ತಾನ್ರಿ. ಇವ್ ನನಗ್ ಗೊತ್ತಿಲ್ಲ ಅಂತ ಹೇಳಿದಾನಂದ್ರ ನಂದು ಬ್ಲಾಕ್ ಇರ್ತೈತಿ ಅಂತ ಹೇಳಿ ಅವ ಕಾನ್ಫಿಡೆನ್ಸ್ ಬ್ಲಾಕ್ ಐತಿ ಅಂತ ಹೇಳ್ತಾನ್ರಿ. ಅದೇ ಅವ್ನಿಗೆ ಕಾನ್ಫಿಡೆನ್ಸ್ ಯಾಕೆ ಬರ್ತದ? ಯಾಕೆ ಅವ್ನ್ ಕಾನ್ಫಿಡೆನ್ಸ್ ಬರ್ತದ ಅಂತ ತನ್ನ ತಲೆ ಮೇಲೆ ಬ್ಲಾಕ್ ಅದ ವೈಟ್ ಇಲ್ಲ ಅಂತ? ಅವ್ನ್ ತಲೆ ಇವಂಗ್ ಒಂದೇದವಂಗ ಇವ್ ಒಂದ್ ವೈಟ್ ಐತಿ ಒಂದ್ ಬ್ಲಾಕ್ ಐತಿ ಅನಾನ ಇವ್ ಒಂದೇದವಂಗ ಗೊತ್ತಿಲ್ಲ ಅಂತ ಹೇಳ್ತಾನ್ರಿ. ಎರಡು ಬ್ಲಾಕ್ ಇತ್ತಂದ್ರ ಅವ್ನ್ ವೈಟ್ ಐತಿ ಅಂತ ಕೇಸ ಅವ್ನ್ ಗೊತ್ತಾಗ್ತಿತ್ತು. ಅವ ಕಾನ್ಫಿಡೆನ್ಸ್ಲಿ ಹೇಳ್ತಿದ್ದ. ಇವ್ ಹೇಳಿಲ್ಲ ನಾನ ಇವಂದು ವೈಟ್ ಇರ್ಬೇಕು ಅದಕ್ಕ ನಮ್ದು ಇಬ್ಬರದು ಬ್ಲಾಕ್ ಐತಿ ಒಂದ್ ಬ್ಲಾಕ್ ಒಂದ್ ವೈಟ್ ಐತಿ ಅಂತ ಗೊತ್ತೈತಿ. ಒಂದ್ ವೈಟ್ ಇರ್ಬೇಕು ಅದಕ್ಕ ನಂದು ಬ್ಲಾಕ್ ಐತಿ ಅಂತ ಕಾನ್ಫಿಡೆನ್ಸ್ಲಿ ಹೇಳ್ತಾನ್ರಿ. ಹಾ ಕರೆಕ್ಟ್. ಆದ್ರೆ ಇನ್ನೊಬ್ರು ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಪ್ರತೀಕ್ಷಾ ನೀ ಹೇಳ್ತಿ? ಹಾ ಸರಿ ಒಂದನೇದವಂಗ್ರಿ ಎರಡನೇದವಂದ ಮೂರನೇದವಂದ ಕಲರ್ ಗೊತ್ತಾಗ್ತೈತ್ರಿ. ಅವ್ರಿಬ್ರದು ಡಿಫ್ರೆನ್ಸ್ ಇರತ್ಲೆ ನಂಗ ಕನ್ಫ್ಯೂಸ್ ಆಗ್ತೈತ್ರಿ ನನ್ ತಲಿ ಮ್ಯಾಲ ಏನೈತಂತ್ರಿ. ಅದಕ್ಕ ಅವ್ ನಂಗ್ ಗೊತ್ತಿಲ್ಲ ಅಂತ ಸುಮ್ನ ಬಿಡ್ತಾನ್ರಿ. ಎರಡನೇದವ ಮೂರನೇದವ್ ನೋಡ್ತಾನ್ರಿ. ಅವಂದ ವೈಟ್ ಇರ್ತೈತಲ್ರಿ. ಅವ ನಮ್ದಿಬ್ರದು ವೈಟ್ ಇದ್ರ ಅವ್ ಬ್ಲಾಕ್ ಐತಂತ ಹೇಳ್ಬೇಕಾಗಿತ್ತು. ಅದ್ ಅವಂಗ್ ಗೊತ್ತಾಗ್ತೈತ್ರಿ ನಮ್ದಿಬ್ರದು ಚೇಂಜ್ ಐತಂತ್ರಿ. ಅಕಸ್ಮಾತ್ ಒಂದ್ ವೈಟ್ ಇತ್ತಂತ ಅವ್ ಇಬ್ರದು ವೈಟ್ ಐತಂದ್ರ ಅವ್ ಹೇಳ್ಬೇಕಾಗಿತ್ತಲ್ರಿ. ಅವ್ ಹೇಳಂಗಿಲ್ರಿ. ಅದಕ್ಕ ಅವಂಗ್ ಗೊತ್ತಾಕೈತ್ರಿ ಇವಂದು ವೈಟ್ ಐತಂದ್ರ ನನ್ ಬ್ಲಾಕ್ ಇರ್ಬೋದಂತ್ರಿ. ಅವ್ ನಮ್ದಿಬ್ರದು ಸೇಮ್ ಇದ್ರ ಅವ್ ಹೇಳ್ತಿದ್ರಿ. ಕರೆಕ್ಟ್ ಕರೆಕ್ಟ್, ವೆರಿ ಗುಡ್. ಸೊ ಇದ್ರದು ಈಗ ಏನ್ ಗೊತ್ತಾಯ್ತು ಈಗ ನಮ್ಗ ಮೊದ್ಲೇನಂದ್ರ ನಮ್ಗ ಸ್ಟಾರ್ಟಿಂಗ್ ಈಗ ಒಂದು ಸಿಂಪಲ್ ಗೊತ್ತಿತ್ತು, ಬರೀ 2 ಕಪ್ಪವ 2 ಬಿಳಿಯವ ಅಂತ, ಮತ್ತೇನು ಗೊತ್ತಿರಲಿಲ್ಲ. ಸಾವಕಾಶ ಯಾರ್ಯಾರು ನೀವು ಕೇಳ್ಕೋತ ಹೋಗ್ತಿರಲ್ಲ, ಅವರು ಏನೇನೇ ಆನ್ಸರ್ ಕೊಡ್ತಾರಲ್ಲ ಅದ್ರ ಮೇಲೆ ನಿಮ್ದು ಇನ್ಫಾರ್ಮೇಶನ್ ಜಾಸ್ತಿ ಹಾಕೋತ ಹೋಗ್ತದ. ಸೊ ಈಗ ಎರಡನೇದವ್ ನಿಂತನ್ ನೋಡ್ರಿ, ಫಸ್ಟ್ ಅವನಿಗ ಏನ್ ಗೊತ್ತಿತ್ತು, ಬರೀ ಅವ್ನ್ ಗೊತ್ತಿತ್ತು ತನ್ನ ಮುಂದಿದ್ದವ ಬಿಳಿ ಟೊಪ್ಪಿಗೆ ಹಾಕ್ಯಾನಂತ, ಮತ್ತೇನು ಗೊತ್ತಿರ್ಲಿಲ್ಲ ಅವನಿಗೆ. ಮತ್ತೊಂದ್ ಏನ್ ಗೊತ್ತಿತ್ತು ಅವನಿಗೆ ಗೊತ್ತಿತ್ತು ಅಲ್ಲಿ ಬರೇ 2 ಕಪ್ಪು ಟೊಪ್ಪಿಗೆ ಅವ 2 ಬಿಳಿ ಟೊಪ್ಪಿಗೆ ಅವ. ಸೊ ಇದು 2 ಇನ್ಪುಟ್ ಇತ್ತು ಅವನ ಕಡೆ, ಮತ್ತೇನೂ ಇರ್ಲಿಲ್ಲ. ಅವನ್ ಹಿಂದ್ ನಿಂತವ ಏನ್ ಹಾಕೊಂಡಂಗ ಗೊತ್ತಿಲ್ಲ, ಏನ್ ಹಾಕೊಂಡಂಗ ಗೊತ್ತಿಲ್ಲ, 4ನೇ ನಂಬರ್ದವ ಏನ್ ಹಾಕೊಂಡಂಗ ಗೊತ್ತಿಲ್ಲ. ಸಾವಕಾಶ ಫಸ್ಟ್ ನಂಬರ್ ಕೇಳ್ತಾರಲ್ಲ, ಆ ಫಸ್ಟ್ ನಂಬರ್ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾನ, ಅದು ಇನ್ನೊಂದು ಇನ್ಪುಟ್ ಆಗ್ತದ. ಸೊ ಆ ಇನ್ಪುಟ್ ಇಂದ ಈ ಎರಡು ನಂಬರ್ದ ಒಂದು ಇನ್ಫಾರ್ಮೇಶನ್ ಜಾಸ್ತಿ ಆಗ್ತದ. ಸೊ ಅವನಿಗೆ ಆನ್ಸರ್ ಕೊಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದ. ಗೊತ್ತಾಯ್ತಲ್ಲ? ಸೊ ಈ ಟೈಪ್ ಪ್ರಾಬ್ಲಮ್ ಒಳಗೆ ಏನಂದ್ರ, ಸ್ಟಾರ್ಟಿಂಗ್ ಟೈಮಿಗೆ ನಿಮ್ಗೆ ಒಂದ್ ಸ್ವಲ್ಪ ಕೊಟ್ಟಿರ್ತಾರೆ ಹಿಂಗ, ಈಗ ಅಂದ್ರೆ ಎರಡು ಬಿಳಿಯವ 2 ಕಪ್ಪವ ಅಂತ ಒಂದು ಇನ್ಪುಟ್ ಕೊಟ್ಟಿರ್ತಾರೆ ನಿಮ್ಗೆ, ಗಿವನ್ ಅಂತಾರ ಅದಕ್ಕೆ. ಅದಷ್ಟೇ ಇಂಪಾರ್ಟೆಂಟ್ ಇಲ್ಲ. ಸಾವಕಾಶ ಹೆಂಗ ಪ್ರಾಬ್ಲಮ್ ಮುಂದೆ ಹೋಗ್ತದಲ್ಲ, ಅವಾಗ ಬೇರೆ ಬೇರೆ ಇನ್ಪುಟ್ ಸಿಗ್ತಾವ ನಿಮ್ಗೆ. ಈಗ ಫಸ್ಟ್ ದವನಿಗೆ ಆನ್ಸರ್ ಗೊತ್ತಿಲ್ಲ, ಅದೊಂದು ಇನ್ಪುಟ್ ನಿಮ್ಗೆ. ಸೊ ಸೆಕೆಂಡ್ ದವನಿಗೆ ನೀವು ಹೇಳಿದ್ರಿ ನೋಡ್ರಿ, ಫಸ್ಟ್ ದವ್ ಕಾನ್ಫಿಡೆಂಟ್ಲಿ ಹೇಳ್ಬಿಡ್ತಿದ್ದ ಅಂದ್ರ ಸೆಕೆಂಡ್ ದವನಿಗೆ ಇನ್ನೂ ಆಪ್ಷನ್ ಇರಲಿಲ್ಲ. ಅಂದ್ರೆ ಫಸ್ಟ್ ದವ ಡೈರೆಕ್ಟ್ಲಿ ಹೇಳ್ಬಿಟ್ಟಿದ್ದ ತನ್ನ ತಲೆ ಮೇಲೆ ವೈಟ್ ಅದಂದ್ರ ಅದ್ರದ್ದು ಮೀನಿಂಗ್ ಬೇರೆ ಇರ್ತಿತ್ತು. ಫಸ್ಟ್ ದವ ಕನ್ಫ್ಯೂಸ್ ಅದ ತನ್ನ ತಲೆ ಮೇಲೆ ಏನದ ಅಂತ. ಅದರಿಂದ ಏನ್ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು, ಅವ್ನ್ 2 ಬಿಳಿ ಅಥವಾ 2 ಕಪ್ ಕಾಣಿಸ್ತಿದ್ರೆ ಅವ್ನ್ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ. ಅವ ಕನ್ಫ್ಯೂಸ್ ಆದಂದ್ರ ಅವನಿಗೆ 1 ಬಿಳಿ 1 ಕಪ್ ಕಾಣಿಸ್ಲಿಕ್ಕತ್ತದಂತ. ಗೊತ್ತಾಯ್ತಲ್ಲ? ಸರಿ ಮತ್ರಿ ಎರಡನೇದಾವ್ರಿ ಅದೇಂಗ ತಿಳ್ಕೊತಾನ್ರಿ? ಹಾ, ಸೊ ಅವ್ ಮೂರನೇದಾವ್ ನೋಡ್ತಾನ್ರಿ ವೈಟ್ ಐತಂತ್ರಿ. ಎರಡನೇದಾವ್ ಏನ್ ಮಾಡ್ತಾನ? ಮೂರನೇದಾವ್ ನೋಡ್ತಾನ್ರಿ ವೈಟ್ ಐತಂತ್ರಿ. ಒಂದೇದಾವ್ ಅವ್ನ್ ಕೇಳ್ತಾನ್ರಿ ಅವ್ರಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನ್ರಿ ಅವ್ರಿ. ಎರಡನೇದಾವ್ರಿ ಕೇಳಿಸ್ತೈತ್ರಿ ಅದ್ರಿ. ಅವ್ರಿ ಎರಡನೇದಾವ್ರಿ ಮುಂದಿನ ಮೂರನೇದಾವ್ ನೋಡ್ತಾನ್ರಿ. ಆದ್ರ ಅವ ನಂದ ಯಾಕ ಬ್ಲ್ಯಾಕ್ ಐತಿ ಅಂತ ತಿಳ್ಕೊಬೇಕ್ರಿ? ಹಂಗಾರ ನಂದು ವೈಟ್ ಇರಬಾರ್ದಂತ ತಿಳ್ಕೊಬಾರ್ದ ಯಾಕ್ರಿ? ಹಾ ಕರೆಕ್ಟ್. ಈಗ ಮೊದ್ಲು ಯಾರು ಎಕ್ಸ್ಪ್ಲೇನ್, ವರ್ಷ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನ ಖುಷಿಗೆ ನೋಡೋಣಂತ. ಈಗ ಫಸ್ಟ್ ಒಂದು ಸೆಕೆಂಡ್ ಮಟ್ಟ ಥರ್ಡ್ ಕಾಣಿಸಿತ್ತ. ಅವು ಖರೆ ಅಂದ್ರು ಅವ್ರ ಗೊತ್ತಾಯ್ದಿರ್ಲಿಲ್ಲ, ಯಾಕಂದ್ರ ಮುಂದಿನ 2 ಬ್ಯಾರೆ ಬ್ಯಾರೆ ಅದಾವ ಕಲರ್ ಟೊಪಿಗಳ್ದು. ಆಮೇಲೆ ಈಗ ಎಲ್ಲಾ ಕಲರ್ 2 ಟೊಪಿ ಅಷ್ಟ ಅದಾವ.
ಈಗ ಮುಂದಿನ ಎರಡ ಬ್ಲ್ಯಾಕ್ ಮತ್ ವೈಟ್ ಐತಿ. ಈಗ ತನ್ ತಲಿ ಮೇಲೆ ಏನಂತ ಅವಂಗ ಅಷ್ಟ್ ಲಗುನ ಕನ್ಫ್ಯೂಸ್ ಆಗ್ತಾವ ಅವಂಗ, ಯಾಕಂದ್ರ ಅವಂಗ ಗೆಸ್ ಮಾಡಕ್ ಆಗ್ಲಿಲ್ಲ. ಆದ್ರ ಎರಡನೇದವ ಕೇಳಿಸ್ಕೊಂಡ ಕಿ ಹಿಂದಿನವಂಗ ಏನು ಗೊತ್ತಾಗ್ಲಿಲ್ಲ. ಏನಾರ ಅವನ್ ತಲಿ ಮೇಲೆ ವೈಟ್ ಇತ್ತಂದ್ರ ಹೇಳ್ತಿದ್ದ ವೈಟ್ ಐತಂತ. ಆದ್ರ ಒಂದನೇದವ ಗುರ್ತಾ ಹಿಡಿಲಿಲ್ಲ. ಅದ್ರ ಸಲುವಾಗಿ ಎರಡನೇದವ ಪಕ್ಕಾ ಹೇಳ್ತಾನು ಕಿ ನನ್ ತಲಿ ಮೇಲೆ ವೈಟ್ ಐತಂತ, ಬ್ಲ್ಯಾಕ್ ಐತಂತ. ಯಾಕಂದ್ರ ಮುಂದಿನವ ವೈಟ್ ಐತಿ. ಅಗರ್ ಅವಂದು ತಲಿ ಮೇಲ್ ವೈಟ್ ಇದ್ರ ಒಂದನೇದವ ಹೇಳ್ತಿದ್ದ ನನ್ ಬ್ಲ್ಯಾಕ್ ಐತಂತ. ಖರೆ ಅವ್ ಹೇಳಿಲ್ಲ ಅಂದ್ರ ನನ್ ತಲಿ ಮೇಲ್ ಪಕ್ಕಾ ಬ್ಲ್ಯಾಕ್ ಐತಿ, ಹಿಂದಿನವ್ ತಲಿ ಮೇಲ್ ವೈಟ್ ಐತಂತ ಗುರ್ತಾ ಹಿಡಿತಾನ. ಖುಷಿ ಗೊತ್ತಾಯ್ತಿದು? ಹಾ ರೀ, ಈಗ ಗೊತ್ತಾಯ್ತ್ರಿ. ನೀ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಈಗ್ರಿ ಮೊದಲ್ರಿ ಒಂದನೇದಾವ್ ಬರ್ತಾನ್ರಿ. ಹ್ಮ್ ಅವಾಗ್ರಿ ಎರಡನೇದಾವ್ ಕೇಳ್ತಾನ್ರಿ ನಿನ್ ತಲಿ ಮೇಲೆ ಯಾವ ಕಲರ್ ಟೋಪಿ ಐತಂತ್ರಿ. ಅವ್ ಇದ್ದಾವ್ರಿ ಗೊತ್ತಾಗುದಿಲ್ರಿ. ಯಾಕೆ ಹೇಳ್ರಿ, ಎರಡನೇದಾವ್ರಿ ಮತ್ರಿ ಮೂರನೇದಾವ್ರಿ ಚೇಂಜ್ ಟೋಪಿ ಅದಾವ್ರಿ. ಒಂದು ಬ್ಲ್ಯಾಕ್ ಐತ್ರಿ, ಒಂದ್ರಿ ಮತ್ರಿ ವೈಟ್ ಐತ್ರಿ. ಕರೆಕ್ಟ್. ಅದಕ್ರಿ ಅವಂಗ್ರಿ ಕನ್ಫ್ಯೂಸ್ ಆಕೇತ್ರಿ. ಅವಂಗ್ರಿ ಗೊತ್ತಿಲ್ಲ ಅನ್ನೋದ್ರಿ ಎರಡನೇದಾವ್ ಕೇಳ್ಸ್ಕೊತಾನ್ರಿ. ಆಮೇಲ್ರಿ ಎರಡನೇದಾವ್ ಹೇಳ್ತಾನ್ರಿ ಇವ್ ಮತ್ರಿ ಹಿಂಗ್ ಮಾಡಾಕತ್ತಾನಂದ್ರ ಇವ್ ಹೇಳ್ತಿದ್ದ ನಂದು ವೈಟ್ ಐತಂದ್ರ ಇವಂದು ವೈಟ್, ಮೂರನೇದವಂದು ವೈಟ್ ಅಂತ ಅಂದ್ರ ನಂದು ಬ್ಲ್ಯಾಕ್ ಇರ್ಬೋದಂತ ಹೇಳ್ತಿದ್ದವ. ಅವ್ ಯಾಕ ಇದು ಮಾಡಾಕತ್ತಾನಂದ್ರ ಮೂರನೇದವಂದು ವೈಟ್ ಐತಿ, ನಂದು ಬ್ಲ್ಯಾಕ್ ಇರ್ಬೋದಂತ ಹೇಳ್ತಾನ್ರಿ. ಕರೆಕ್ಟ್ 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 ಗೊತ್ತಾಯ್ತು ಈಗ. ಹಾ ರೀ. ಸೊ ಅವ್ ಒಂದನೇದವ ಕನ್ಫ್ಯೂಸ್ ಆಗ್ಯಾನ ಅಂತಂದ್ರ ಅವನ್ ಮುಂದ ಒಂದ್ ಬ್ಲ್ಯಾಕ್ ಅದ ಒಂದ್ ವೈಟ್ ಅದ ಅಂತ ಗೊತ್ತಾಗ್ಬೇಕು ಎಲ್ಲರಿಗೂ. ಸೊ ಪಟ್ನೆ ಮೂರನೇದೊಂದ್ ತಲೆ ಮೇಲೆ ವೈಟ್ ಅದಂದ್ರ ಸೆಕೆಂಡ್ ತಲೆ ಮೇಲೆ ಬ್ಲ್ಯಾಕೇ ಇರ್ಬೇಕು ಅಂತ ಗೊತ್ತಾಗ್ತವ ಅವನಿಗೆ, ಸೆಕೆಂಡ್. ಓಕೆ, ಈಗ ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಪ್ರಾಬ್ಲಮ್ ಹೋಗೋಣಂತ. ಓಕೆ, ಗೊತ್ತಾಯ್ತಲ್ಲ ಇದು? ಹಾ ರೀ. ಸ್ವಲ್ಪ ಡಿಫಿಕಲ್ಟ್ ಆಗ್ತದ ಪ್ರಾಬ್ಲಮ್, ಅದ್ರ ವಿಚಾರ ಮಾಡಬೇಡ್ರಿ, ಸಾವಕಾಶ ಹೋಗೋಣಂತ. ಈಗ ಲೈನ್ ಒಳಗೆ ನಿಂತಾರಂತ ತಿಳ್ಕೊರಿ. ಹಿಂಗ್ ಮಂದಿ ಇಲ್ಲಿ 10 ತೋರಿಸ್ತಾರ, ಬಟ್ ಎಲ್ಲಾದ್ರೂ ಸ್ಟಾರ್ಟ್ ಮಾಡೋಣಂತ. ಒಂದ್ ಲೈನ್ ಒಳಗ ಹಿಂಗ್ ಮಂದಿ ನಿಂತಾರ. ಎಲ್ಲಾರ ತಲೆ ಮೇಲೆ ವೈಟ್ ಅದ, ಬ್ಲ್ಯಾಕ್ ಅದ. ವೈಟ್ ಆದ್ರೂ ಇರ್ತದ ಅಥವಾ ಬ್ಲ್ಯಾಕ್ ಆದ್ರೂ ಇರ್ತದ ಟೊಪ್ಪಿಗೆ. ಓಕೆ, ಈಗ ಅಗ್ದಿ ಯಾರು ಹಿಂದೆ ನಿಂತಾರಲ್ಲ ಅಲ್ಲಿಂದ ಶುರು ಮಾಡ್ತಾರೆ. ಸೊ ಈ ಲೈನ್ ಅಂದ್ರೆ ಹೆಂಗಿರ್ತದ, ನಿಮ್ ಮುಂದೆ ಯಾರ್ಯಾರು ನಿಂತಾರಲ್ಲ ಅವ್ರ ಎಲ್ಲಾರ್ದು ಟೊಪ್ಪಿಗೆ ಕಾಣಿಸ್ತದ ನಿಮ್ಗ. ನಿಮ್ ಟೊಪ್ಪಿಗೆ ಕಾಣಿಸೋದಿಲ್ಲ, ನಿಮ್ ಹಿಂದಿದ್ದವ್ರದ್ದು ಟೊಪ್ಪಿಗೆ ಕಾಣಿಸೋದಿಲ್ಲ. ಓಕೆ, ಸೊ ಈಗ ಪ್ರಾಬ್ಲಮ್ ಅಂದ್ರ ಹಿಂದಿಂದ ಶುರು ಮಾಡ್ತಾರ. ಸೊ ಯಾರು ಲಾಸ್ಟ್ ಕಾಣ್ತಾರಲ್ಲ ಅಲ್ಲಿ ಅಂದ್ರೆ ನಿಮ್ ರೈಟ್ ಸೈಡಿಗೆ ಯಾರು ಕಾಣಿಸ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರ. ಕೇಳ್ಕೋತ ಹೋಗ್ತಾರ, ನಿನ್ ತಲೆ ಮೇಲೆ ಏನ್ ಟೊಪ್ಪಿಗೆ ಅದ. ಅವ ಏನಾದ್ರು ಹೇಳ್ತಾನ ವೈಟ್ ಅದ ಬ್ಲ್ಯಾಕ್ ಅದ ಹೇಳ್ತಾನ. ಮುಂದ್ ಹೋಗುದು ಹಿಂಗ್ ರೈಟ್ ಇಂದ ಲೆಫ್ಟಿಗೆ ಹೋಗುದು. ಆಮೇಲೆ ಎಷ್ಟ್ ಮಂದಿ ಕರೆಕ್ಟ್ ಹೇಳ್ತಾರ ನೋಡು ತನ್ನ ತಲೆ ಮೇಲೆ ಬ್ಲ್ಯಾಕ್ ಅದ ವೈಟ್ ಅದ ಅಂತ, ಅಷ್ಟು ಪಾಯಿಂಟ್ ಸಿಗ್ತದ ಆ ಟೀಮಿಗೆ. ಸೊ ಇದೊಂದು ಟೀಮ್ ಅಂತ ತಿಳ್ಕೊರಿ. ಇದು ನಿಮ್ ಚಿತ್ರ ಒಳಗೆ ಏನ್ ಕಾಣಿಸ್ತಾರಲ್ಲ ಇಲ್ಲಿ 10 ಮಂದಿ ಇದಾರಲ್ಲ, 10 ಮಂದಿ ಒಂದು ಟೀಮ್ ಇದು. ಓಕೆ, ಈ ಟೀಮಿಗ ಲಾಸ್ಟ್ ದಿಂದ ಫಸ್ಟ್ ತನಕ ಕೇಳ್ಕೋತ ಹೋಗ್ತಾರ, ನಿನ್ ತಲೆ ಮೇಲೆ ಏನ್ ಟೊಪಿಗೆ ಅದ, ನನ್ನ ತಲೆ ಮೇಲೆ ಏನ್ ಟೊಪಿಗೆ ಅದ ಅಂತ. ಎಷ್ಟು ಮಂದಿ ಕರೆಕ್ಟ್ ಹೇಳ್ತಾರಲ್ಲ ಅಷ್ಟು ಪಾಯಿಂಟ್ ಸಿಗ್ತದ ಆ ಟೀಮಿಗೆ. ಈಗ ನೀವು ಹಿಂಗ್ ವಿಚಾರ ಮಾಡ್ಬೇಕಲ್ಲ, ಈ 10 ಮಂದಿ ಒಳಗ ನಿಮ್ಗೆ ಅಟ್ಲೀಸ್ಟ್ 9 ಪಾಯಿಂಟ್ ಸಿಗ್ಬೇಕು. ಓಕೆ ಸರ್, ಲಾಸ್ಟ್ ಎಲ್ಲಾರು ಕಾಣ್ತಾರ್ರಿ? ಹೌದು, ಲಾಸ್ಟ್ ದವನಿಗ ಅಂದ್ರೆ ಇಲ್ಲಿ ರೈಟ್ ಮೋಸ್ಟ್ ಯಾರು ನಿಂತಾರಲ್ಲ ಅವ್ರಿಗೆ 9 ಮಂದಿ ಕಾಣಿಸ್ತಾರ. ಅವನ್ ಮುಂದ್ ನಿಂತವ್ರಿಗೆ 8 ಮಂದಿ ಕಾಣಿಸ್ತಾರ. ಅವ್ನ್ ಮುಂದ್ ನಿಂತವ್ರಿಗೆ 7 ಮಂದಿ ಕಾಣಿಸ್ತಾರ. ಎಲ್ಲಾರು ಕಾಣಿಸ್ತಾರ, ಹಿಂದಿನವ್ರು ಕಾಣಿಸೋದಿಲ್ಲ ಅಷ್ಟೇ. ಏನ ಫಸ್ಟ್ ನಿಂತವ್ರಿಗೆ ಯಾರು ಕಾಣಂಗಿಲ್ಲಲ್ರಿ? ಫಸ್ಟ್ ನಿಂತವ್ರಿಗೆ ಯಾರು ಕಾಣಿಸೋದಿಲ್ಲ. ಸರಿ, ಎಷ್ಟು ಟೋಪಿ ಅದ ಅಂತ ಅವ್ರಿಗೆ ಗೊತ್ತೈತ್ರಿ?
ಎಷ್ಟು ಟೋಪಿ ಅದ ಗೊತ್ತದ. ಆದ್ರ ಈ ಹಿಂದಿನ ಪ್ರಾಬ್ಲಮ್ ಒಳಗ ನಿಮ್ಗೆ ಹೇಳಿದ್ದೆ ನೋಡ್ರಿ, 2 ಕರಿ 2 ಬಿಳಿ ಅಂತ. ಇಲ್ಲಿ ಹಂಗೆಲ್ಲ ಇಲ್ಲ. ಇಲ್ಲಿ ಎಷ್ಟೇ ಎಲ್ಲಾ ಬಿಳಿ ಇರ್ಬೋದು, ಎಲ್ಲಾ ಕಪ್ ಇರ್ಬೋದು, ಸ್ವಲ್ಪ ಕರಿ ಇರ್ಬೋದು, ಸ್ವಲ್ಪ ಕಪ್ ಇರ್ಬೋದು. ಸರಿ ಪ್ರಾಬ್ಲಮ್ ಇನ್ನೊಮ್ಮೆ ಹಾ ಸ್ವಪ್ನಿಕ ಪ್ರಾಬ್ಲಮ್ ಏನ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ವಲ್ಪ? ಮಾಡ್ತೇನ್ರಿ. ಹಾ ಹೇಳ. ನೆಟ್ವರ್ಕ್ ಸರಿ ಇಲ್ಲ ಕಾಣ್ತದೆ ಸ್ವಪ್ನಿಕ, ಮಾತಾಡಿರ್ತೀನಿ. ಕಾವೇರಿ ಚವ್ಹಾಣ್ ನೀ ಎಕ್ಸ್ಪ್ಲೇನ್ ಮಾಡ್ತಿ? ಹಾ ರೀ ಹಾ ಹೇಳ, ಪ್ರಾಬ್ಲಮ್ ಹೇಳ. ಸರ್ ಈಗ ಹಾ ರೀ ಸರ್ ಈಗ್ರಿ ಅವ್ರ 10 ಜನ ಇದಾರ್ರಿ, ಅವ್ರ ಮ್ಯಾಲಿರೋ ಟೋಪಿಗಳು ಅವ್ರವ್ರಿಗೆ ಗುರ್ತಿಲ್ರಿ. ಈಗ್ರಿ ಮತ್ತೆ ಲಾಸ್ಟ್ ಆಗ್ ನಿಂತಾರಲ್ರಿ, ಅವ್ರ ಅಷ್ಟ ಗುರ್ತಿರ್ತೈತ್ರಿ. ಮುಂದಿನ ಅವ್ರ ಟೋಪೀಸ್ ಎಲ್ಲಾ ಅವ್ರ ಕಾಣ್ತಾವ್ರಿ. ಅದು ತಮ್ಮ ತಲಿ ಮೇಲೆ ಇರೋದಷ್ಟ ಕಾಣೋದಿಲ್ರಿ. ಹಂಗ ಈಗ 8ನೇದವ್ರಿಗೂ ರೀ ಅವ್ರ ಮುಂದಿರೋರ್ಗೆ ಎಲ್ಲಾರ್ದು ಟೋಪಿ ಕಾಣ್ತೈತ್ರಿ, ಆದ್ರ ಅವ್ನ ತಲಿ ಮೇಲೆ ಇರೋದು ಗೊತ್ತಿಲ್ರಿ. ಮತ್ರಿ ಇವ್ರ ಟೋಪಿಗಳ್ರಿ ಹಿಂಗ 5 ವೈಟ್ 5 ಬಿಳಿ ಅಂತ ಹಿಂಗೇನು ಇಲ್ರಿ, ಎಷ್ಟ್ ಬೇಕಾದಿರ್ಬೋದ್ರಿ ಅವ್ರಿ. ಬರೇ ಬಿಳಿ ಅಥವಾ ಕಪ್ ಇರ್ತದ. ಎಷ್ಟು ಬಿಳಿ ಎಷ್ಟು ಕಪ್ ಯಾರಿಗೂ ಗೊತ್ತಿಲ್ಲ. ಬಿಳಿ ಮತ್ತ ಕಪ್ ಇರ್ತಾವ್ರಿ, ಆದ್ರ ಎಷ್ಟೆಷ್ಟ್ ಇರ್ತಾವ ಅಂತ ಗುರ್ತಿಲ್ರಿ. ಕರೆಕ್ಟ್ ಕರೆಕ್ಟ್. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಇವ್ರು ಇಷ್ಟು ಮಂದಿ ನಿಂತಾರ. ಎಷ್ಟು ಈ ಚಿತ್ರದೊಳಗೆ 10 ತೋರ್ಸ್ಯಾರ, ಬಟ್ 10 ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ನಾವು ಸಾಕಷ್ಟು ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲರ ತಲೆ ಮೇಲೆ ಬಿಳಿ ಟೊಪಿಗೆ ಅದ ಅಥವಾ ಕಪ್ ಟೊಪಿಗೆ ಅದ, ಬ್ಲ್ಯಾಕ್ ಆರ್ ವೈಟ್. ಓಕೆ. ಆಮೇಲೆ ಎಲ್ಲರಿಗೂ ತಮ್ಮ ಮುಂದಿನವ್ರು ಕಾಣಿಸ್ತಾರ, ತಮ್ಮ ಹಿಂದಿನವ್ರು ಕಾಣಿಸೋದಿಲ್ಲ. ಹಿಂದಿನವ್ರು ಮಾತಾಡಿದ್ ಕೇಳಿಸ್ತದ ಅಷ್ಟೇ. ಅಂದ್ರೆ ಮೊದ್ಲಿನ ಪ್ರಾಬ್ಲಮ್ ಹಂಗೆ, ಹಿಂದಿನವ್ರು ಏನ್ ಹೇಳ್ತಾರ ಅವ್ರು ಕೇಳಿಸ್ತದ, ಮತ್ತೇನು ಕೇಳಿಸೋದಿಲ್ಲ. ಈಗ ನೀವೇನ್ ಮಾಡ್ಬೇಕು, ಲಾಸ್ಟ್ ದವನಿಂದ ಶುರು ಮಾಡೋದು. ಲಾಸ್ಟ್ ದವನಿಗೆ ಕೇಳೋದು, ನಿನ್ ತಲೆ ಮೇಲೆ ಎಷ್ಟದ, ಯಾವ್ದದ ಟೊಪಿಗೆ ಅಂತ. ಬಿಳಿ ಕಪ್ ಅಂತ ಹೇಳ್ತಾನ. ಹಂಗ ಮಾಡ್ಕೋತ ಹೋಗುದು, ರೈಟ್ ಇನ್ ಲೆಫ್ಟಿಗೆ ಹೋಗುದು. ಎಷ್ಟು ಮಂದಿ ಕರೆಕ್ಟ್ ಹೇಳ್ತಾರಲ್ಲ ಅಷ್ಟು ಪಾಯಿಂಟ್ ಸಿಗ್ತದೆ ಟೀಮಿಗೆ. ನಿಮ್ ಕೆಲ್ಸ ಏನಂದ್ರ ಆ ಟೀಮದ ಪಾಯಿಂಟ್ ಎಷ್ಟು ಜಾಸ್ತಿ ಮಾಡ್ಬೋದು ಅಂತ ನೋಡೋದು. ಸೊ ಇಲ್ಲಿ ಸ್ವಲ್ಪ ನೀವು ಅಸ್ಯೂಮ್ ಮಾಡ್ಬೋದು. ಏನ್ ಅಸ್ಯೂಮ್ ಮಾಡೋದು ಅಂದ್ರ, ಈ ಗೇಮ್ ಶುರುವಾಗೋ ಮೊದ್ಲು ಆ ಟೀಮ್ ಮಾತಾಡ್ಕೊಳ್ಬಹುದು ತಮ್ಮ ಬಗ್ಗೆ. ಈ 10 ಮಂದಿ ಮಾತಾಡ್ಬೋದು. ಹಿಂದಿನವ್ ಹಿಂಗ್ ಹೇಳಿದ್ರ ಅದ್ರ ಮೀನಿಂಗ್ ಹಿಂಗ ಅಂತ ಏನ್ರ ಅವ್ರು ಡಿಸೈಡ್ ಮಾಡ್ಬೋದು. ಸೊ ಅವ್ರಿಗೆ ಆಪ್ಷನ್ ಅದು. ಆದ್ರ ಎಲ್ಲರೂ ಬರೇ ಬಿಳಿ ಅಥವಾ ಕಪ್ ಎರಡೇ ಆನ್ಸರ್ ಹೇಳ್ಬೋದು. ಬ್ಯಾರೇದೇನ್ರ ಹೇಳಿ ಬರುದಿಲ್ಲ. ರೆಡ್ ಬ್ಲೂ ಎಂತೆಲ್ಲ ಹೇಳಿ ಬರುದಿಲ್ಲ. ವೈಟ್ ಆರ್ ಬ್ಲಾಕ್ ಅಂತ ಅಷ್ಟೇ ಹೇಳ್ಬೇಕು ಅವ್ರು. ಓಕೆ. ಸೊ ಈಗ 10 ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಸ್ವಲ್ಪ ಸಾವಕಾಶ ಶುರು ಮಾಡೋಣ ಅಂತ. ಇಬ್ರೇ ಇದಾರೆ ಅಂತ ತಿಳ್ಕೊರಿ. ಈ ಟೀಮ್ ಒಳಗೆ ಬರೇ ಇಬ್ರೇ ಇದಾರೆ. ಫಸ್ಟ್ ಈ ಲೆಫ್ಟ್ ಸೈಡ್ ಇಬ್ರು ಇದಾರಲ್ಲ, ಅದಷ್ಟೇ ಟೀಮ್ ಅಂತ ತಿಳ್ಕೊರಿ. ಆ ಇಬ್ರು ಟೀಮ್ ಒಳಗ ಅಟ್ಲೀಸ್ಟ್ 1 ಪಾಯಿಂಟ್ ತಗೋಬೇಕು ಆ ಟೀಮ್. ಏನೇ ಇರ್ಲಿ, ಅವ್ರ ತಲೆ ಮೇಲೆ ಏನೇ ಟೊಪಿಗೆ ಇರ್ಲಿ, ಆ ಟೀಮಿಗೆ ಒಟ್ಟು 1 ಪಾಯಿಂಟ್ ಆದ್ರೂ ಸಿಗ್ಬೇಕು. ಹಂಗ ನೀವು ಒಂದು ಸ್ಟ್ರಾಟಜಿ ಮಾಡ್ರಿ ನೋಡೋಣ. ತಡಿ 1 ನಿಮಿಷ. ಅಶ್ವಿನಿ ನೀ ಹೇಳ್ತಿ? ಹಾ ರೀ. ಹಾ ಹೇಳ. ಈಗ ಇಬ್ರು ಅದಾರ್ರಿ, ಅದಿಬ್ರೊಳಗ್ರಿ ಎರಡನೇದವ್ರಿಗೆ ಹಿಂದಿನವ್ರಿ ಗೊತ್ತಾಕೇತ್ರಿ ಮುಂದ್ ಬ್ಲ್ಯಾಕ್ ಟೊಪ್ಪಿ ಇದೆ, ನನ್ ತಲೆ ಮೇಲೆ ವೈಟ್ ಇರ್ಬೋದು ಅಂತ ಹೇಳಿ. ಇಲ್ಲ ಅವನೀಗ ಈ ಚಿತ್ರದ ಮೇಲೆ ಹೋಗ್ಬೇಡ. ಅವನ ತಲೆ ಮೇಲೆ ಬ್ಲ್ಯಾಕ್ ಇರ್ಬೋದು. ಸೊ ಎಷ್ಟು ಬಿಳಿ ಎಷ್ಟು ಕಪ್ ಅಂತ ಗೊತ್ತಿಲ್ಲ ನಮಗ. ಸೊ ಎರಡನೇದವನ್ ತಲೆ ಮೇಲೆ ಏನೇ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ವೈಟ್ ಇರ್ಬೋದು. ಮತ್ತೆ ಯಾರಾದ್ರೂ ಹೇಳ್ರಿ. ಕಾವೇರಿ ಸರ್ ನಾ ಹೇಳಿರಿ. ಸರ್ ನಾ ಹೇಳ್ತೀನಿ. ಕಾವೇರಿ ಹೇಳಿ. ಸರಿ ಈಗ್ರಿ ವೈಟ್ ಟೋಪಿ ಹಾಕೊಂಡಿದಾರಲ್ರಿ, ಅವ್ರ ಮುಂದಿಂದವ್ರ ನೋಡ್ಬೋದಲ್ರಿ. ಮುಂದಿನವ್ರ ನೋಡಿದಾಗ ಬ್ಲ್ಯಾಕ್ ಟೋಪಿ ಐತಂತ ಅವ್ರದ್ದು ಹೇಳ್ತಾರ್ರಿ ಅವ್ರಿ. ಮತ್ತ 1 ಪಾಯಿಂಟ್ ಸಿಗ್ಬೋದ್ರಿ ಅವ್ರಿಗೆ. ಅಲ್ಲ ಅವ್ ಬ್ಲ್ಯಾಕ್ ಅಂತ ಹೇಳ್ತಾನ ಎರಡನೇದವ. ಇಲ್ರಿ, ಅವ್ ವೈಟ್ ಟೋಪಿ ಹಾಕೊಂಡಿದ್ದಾರ ಮುಂದಿನ ನೋಡಿರಿ ಹೇಳ್ತಾರ್ರಿ. ಅವ್ ಬ್ಲ್ಯಾಕ್ ಟೋಪಿ ಹಾಕೊಂಡ್ರಿ, ನಾವ್ ವೈಟ್ ಹಾಕೊಂಡಿರ್ತೇನಂತ್ರಿ. ಸರಿ. ಇಲ್ಲ ಇನ್ನೊಮ್ಮೆ ಹೇಳ್ತೀನ. ಇಬ್ರೇ ಇದಾರೆ ಟೀಮ್ ಒಳಗ. ಆ ಟೀಮ್ ಒಳಗ ಬರೇ ಇಬ್ರು. ಆಮೇಲೆ
ಫಸ್ಟ್ ಇಬ್ರು ಅಂತ ತಿಳ್ಕೊರಿ. ಅಂದ್ರ ಒಬ್ಬ ಒಂದನೇದವ ಬ್ಲ್ಯಾಕ್ ಟೊಪ್ಗೆ ಹಾಕೊಂಡಾನ, ಎರಡನೇದವ ಬಿಳಿ ಟೊಪ್ಗೆ ಹಾಕೊಂಡಾನ. ಸೊ ನೀವು 1 ಪಾಯಿಂಟ್ ಆದ್ರೂ ಸಿಗ್ಬೇಕು ಟೀಮಿಗೆ, 1 ಆದ್ರೂ ಸಿಗ್ಬೇಕು, 0 ಸಿಗಬಾರ್ದು. ಸೊ ಅದನ್ನ ಹೆಂಗ್ ನೀವು ಡಿಸೈಡ್ ಮಾಡ್ತೀರಿ? ಸೊ ಎರಡನೇದವನಿಗೆ ಫಸ್ಟ್ ಕೇಳ್ತಾರ ನಿನ್ ತಲೆ ಮೇಲೆ ಏನ್ ಟೊಪಿಗೆ ಅದ ಅಂತ, ಅವ ಏನ್ ಹೇಳ್ಬೇಕು? ಹೇಳ್ತಾನ್ರಿ ನನಗ್ ಗುರ್ತಿಲ್ರಿ ನನ್ ತಲೆ ಮೇಲೆ ಏನಂತ, ಬಟ್ ಮುಂದಿನ ಒಂದ್ ಹೇಳ್ಬೋದಲ್ರಿ ಅವ್ರಿ, ಆಮೇಲೆ ಮುಂದಿನ ಕೇಳಿಸ್ಕೊಂಡ ಅವಂದು ಆನ್ಸರ್ ಒಳಗ್ ಬರೇ ಬಿಳಿ ಅಥವಾ ಕಪ್ ಅಂತ ಅಷ್ಟೇ ಬರ್ಬೇಕು, ಮತ್ತೇನೂ ಇಲ್ಲ. ತನ್ ಮುಂದೆ ಏನದ ಅಂತೆಲ್ಲ ಹೇಳೋದಿಲ್ಲ. ಅವ್ ಬರೇ ಬಿಳಿನೋ ಕಪ್ಪ ಅಷ್ಟೇ ಆನ್ಸರ್ ಆಪ್ಷನ್ ಅವನಿಗೆ. ಸರ್ ನಾ ಹೇಳಿರಿ. ಶ್ರೀಹರಿ ನೀ ಹೇಳ್ತಿ. ಈಗ ಅವ್ರು ಇಬ್ರೇ ಇದಾರಿ ಸರಿ. ಸೆಕೆಂಡ್ ದವ್ ಕಾಣಿಸ್ತೈತ್ರಿ, ಫಸ್ಟ್ ದವ್ ಟೊಪಿ ಯಾವ್ದೈತಂತರಿ. ಅವ್ರಿಬ್ರು ಫಸ್ಟ್ ಮಾತಾಡ್ಕೊಂಡ್ ಬರ್ತಾರಿ. ಫಸ್ಟ್ ಸೆಕೆಂಡ್ ದವ್ ಏನ್ ಹೇಳ್ತಾನ್ರಿ, ಫಸ್ಟ್ ದವ ನೀನ್ ನೋಡು, ನಿನ್ ತಲೆ ಮೇಲೆ ಯಾವ ಟೋಪಿ ಇರ್ತಿತ್ಲಾ ನಾನು ಅದನ್ನ ಹೇಳ್ತೇನಿ, ನನ್ ತಪ್ಪಾದ್ರು ಸರಿಯಾದ್ರು ನನಗ್ ಗುರ್ತಿಲ್ಲ, ನಿಂದ ಕರೆಕ್ಟ್ ಆಕೈತಿ, 1 ಪಾಯಿಂಟ್ ಅಥವಾ ಸಿಕ್ತೈತಿ ಅಂತ ಹೇಳ್ತಾನ್ರಿ. ಕರೆಕ್ಟ್. ತಡಿ ಮತ್ತೆ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಲಿ. ರೀತು. ಹಾ ರೀ ಸರಿ. ಹೇಳು. ಇಬ್ಬರು ಜನ ಇರ್ತಾರ್ರಿ, ಅವ್ರು ಡಿಸ್ಕಸ್ ಮಾಡ್ಕೋಬಹುದಂತ ನೀವ್ ಕ್ಲೀವ್ ಕೊಟ್ಟೇರಿ ಮೊದ್ಲರಿ. ಅವ್ರು ಡಿಸ್ಕಸ್ ಮಾಡ್ಕೊಂಡ್ ಬಂದಿರ್ತಾರ್ರಿ, ನಂದ್ ತಪ್ಪಾದ್ರೂ ಆಗ್ವಾತು, ನಿಂದ್ ಆನ್ಸರ್ ನ ಹೇಳಿರ್ತೇನಿ, ಅದ್ರ ಮ್ಯಾಗ ನೀ ಅದನ್ನ ಹೇಳು ಆನ್ಸರ್ ಅಂತ ಅವ್ ಮೊದ್ಲೇದಾವ್ ಹೇಳಿರ್ತಾನ್ರಿ. ಅದನ್ನ ಅವ್ ಎದುರಿಗೆದಾವಂದ ಹೇಳಿರ್ತಾನ್ರಿ ಅವ್ರಿ ಆನ್ಸರ್ ರೀ, ಅದನ್ನ ನೀನ ಹೇಳ್ಬಿಡು, ನಿಂದ ಆನ್ಸರ್ ಕರೆಕ್ಟ್ ಆಕೈತ್ರಿ, ನಮಗ್ 1 ಪಾಯಿಂಟ್ ಸಿಗ್ತದ ಅಂತನ್ರಿ ಅವ್ರಿ. ಅದ ಆನ್ಸರ್ ಅವ್ ಹೇಳ್ತಾನ್ರಿ ಎರಡನೇದ. ಸರಿ, ಒಬ್ರ ಅವ್ರ ಆನ್ಸರ್ ಹೇಳ್ಬಿಡ್ತಾರಲ್ಲ ರೀ, ಅವಾಗ ತಪ್ಪಂತ ಅವ್ರ ಪಾಯಿಂಟ್ ಕೊಟ್ಟು ಬಿಡಂಗಿಲ್ರಿ. ಸೊ ಫಸ್ಟ್ ಯಾರ ತಪ್ಪಾಗ್ತದಲ್ಲ ಅವ್ರಿಗೇನ್ 0 ಪಾಯಿಂಟ್ ಬರ್ತದ ಅಷ್ಟೇ. ಆದ್ರ ಈಗ ಲೆಫ್ಟ್ ಇದ್ದವ 1ನೇ ನಂಬರ್ ಅಂತ ತಿಳ್ಕೊರಿ, ರೈಟ್ ಇದ್ದವ 2ನೇ ನಂಬರ್ ಅಂತ ತಿಳ್ಕೊರಿ. ಫಸ್ಟ್ 2ನೇದವನಿಗೆ ಕೇಳ್ತಾನ ಏನ್ ನಿನ್ ತಲೆ ಮೇಲೆ ಟೊಪಿಗೆ ಅದ ಅಂತ. ಅವ ಏನ್ ಮಾಡ್ತಾನ, ತನ್ನ ಬಗ್ಗೆ ವಿಚಾರ ಮಾಡೋದಿಲ್ಲ, ಮುಂದಿನ ಒಂದ್ ಏನದ ಕಲರ್ ಅದು ಹೇಳ್ಬಿಡ್ತಾನ. ಸೊ 2ನೇದೊಂದು ತಪ್ಪು ಆಗ್ಬೋದು, ಕರೆಕ್ಟು ಆಗ್ಬೋದು. ಆದ್ರ ಮುಂದ್ ಹೋಗ್ತಾರಲ್ಲ 1ನೇದವನಿಗೆ ಯಾವಾಗ ಕೇಳ್ತಾರ ಅವ ಅದೇ ರಿಪೀಟ್ ಮಾಡ್ಬಿಡ್ತಾನ, ಯಾಕಂದ್ರ ತನ್ ಕಲರ್ ಹೇಳ್ಯಾನವ ಹಿಂದಿನ ಒಂದು ಗೊತ್ತಿರ್ತದ ಅವನಿಗೆ. ಸೊ ನಂಬರ್ 1 ಇದೆ ಅನ್ನಲ್ಲ, ಅವನಿಗೆ 1 ಪಾಯಿಂಟ್ ಅಂತೂ ಸಿಗ್ತದ. ನಂಬರ್ 2 ಅವನಿಗೆ 1 ಸಿಗ್ಬೋದು, 0 ಸಿಗ್ಬೋದು, ಯಾಕಂದ್ರೆ ಅವ್ನ ತಲೆ ಮೇಲೆ ಏನದ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕಾಣಿಸೋದಿಲ್ಲ ಅದು. ಸರ್ ಅಂದ್ರೆ ಟೀಮ್ ಮೆಂಬರ್ಸ್ 1 ಪಾಯಿಂಟ್ ರೀ. ಪ್ರತಿ ಆನ್ಸರ್ ಈಗ 1 ಪಾಯಿಂಟ್, ಅಂದ್ರೆ ಕರೆಕ್ಟ್ ಇದ್ರೆ 1 ಪಾಯಿಂಟ್, ಕರೆಕ್ಟ್ ಇರ್ಲಿಲ್ಲ ಅಂದ್ರೆ 0. ನಂಗ್ರಿ ಕನ್ಫ್ಯೂಸ್ ಆಗತೈತ್ರಿ. ಕಾವೇರಿ ಪಾಟೀಲ್ ನೀ ಮಾಡ್ತಿ? ರೀ ಸರಿ. ಫಸ್ಟ್ ಈಗ್ರಿ ಉಪ ಐತ್ರಿ, ಅವ್ರಿಗ್ರಿ ಸೆಕೆಂಡ್ ಅವನಿಗ್ರಿ ಅವ್ರ ತಲೆ ಮೇಲೆ ಏನೈತಂತ ಗೊತ್ತಿರೋದಿಲ್ರಿ, ಆದ್ರ ಮುಂದಿನ ಅವನ್ ತಲೆ ಮೇಲೆ ಏನೈತಂತ ಗೊತ್ತಾಗ್ಬೋದ್ರಿ. ಅವ್ರಿಬ್ರು ರೀ ಫಸ್ಟ್ ಹೋಗಿ ಮಾತಾಡ್ಕೊಂಡ್ ಬಂದಿರ್ತಾರ್ರಿ, ನನ್ ತಲೆ ಮೇಲೆ ಏನೈತಂದ್ರ ನಂಗ್ ಗೊತ್ತಿರೋದಿಲ್ಲ, ಆದ್ರ ನಿನ್ ತಲೆ ಮೇಲೆ ಏನೈತಂದ್ ನಾ ಕರೆಕ್ಟ್ ಹೇಳ್ತೇನಿ, ಅದ್ನ ನೀನು ಹೇಳಂತ ಹೇಳ್ತಾನ್ರಿ. ಆಮೇಲ್ ಬಂದವ್ರಿ ನಿಂತಾಗ್ರಿ ಅವ್ರ ತಲೆ ಮ್ಯಾಲಿಂತ ಸೆಕೆಂಡ್ ಅವ್ನ್ ಕೇಳ್ತಾರ್ರಿ ನಿನ್ ತಲೆ ಮೇಲೆ ಏನೈತಂತ ಹೇಳ್ಕ್ಯಾಸ್ರಿ. ಅವಾಗ ಅವ್ರಿ ಬ್ಲಾಕ್ ಅಂತ ಹೇಳ್ತಾನ್ರಿ. ಫಸ್ಟ್ ದವ್ರಿ ಬ್ಲಾಕ್ ಅಂತ ಹೇಳಿದ್ ನೋಡ್ರಿ, ಅವ್ ಬ್ಲಾಕ್ ಅಂತ ಹೇಳ್ತಾನ್ರಿ, ಅವ್ರ ಟೀಮಿಗೆ 1 ಪಾಯಿಂಟ್ ಬರ್ತೈತ್ರಿ. ಸೊ ಇದ್ರೊಳಗ ಏನದಂದ್ರ ಇದು ಈಸಿ ಆಗ್ತದೆ, ಯಾಕಂದ್ರ ಇಬ್ಬರೇ ಇದಾರಲ್ಲ, ಅವ್ರ ಏನ್ ಡಿಸೈಡ್ ಮಾಡ್ತಾರಂದ್ರ ಯಾರ್ ಹಿಂದೆ ನಿಂತಾರ ನೋಡು ಅವ್ರು ಬರೇ ತನ್ನ ಮುಂದಿನ ಒಂದ್ ಕಲರ್ ಹೇಳೋದು ಅಷ್ಟೇ, ಮತ್ತೇನೂ ಇಲ್ಲ. ಸೊ ಅದರಿಂದ ಏನಾಗ್ತದಂದ್ರ ಯಾರ್ ಹಿಂದೆ ನಿಂತಾರ ಅವ್ರಿಗೆ ಪಾಯಿಂಟ್ ಸಿಗ್ಬೋದು, ಸಿಗ್ಲಿಕ್ಕೂ ಇಲ್ಲ, ಯಾಕಂದ್ರೆ ಅವ್ರ ತಲೆ ಮೇಲೆ ಕರೆಕ್ಟ್ ಸೇಮ್ ಕಲರ್ ಅದನ್ನೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕಾಣಿಸೋದಿಲ್ಲ ಅದು. ಬಟ್ ಏನಾಗ್ತದ, ಮುಂದೆ ಯಾರು ನಿಂತಾರ ನೋಡು ಅವ್ರು ಯಾವಾಗಲೂ ಕರೆಕ್ಟ್ ಹೇಳ್ತಾರೆ, ಯಾಕಂದ್ರೆ ಹಿಂದಿನ ಒಂದು ಕಾಪಿ ಮಾಡ್ತಾನೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಇದೆಲ್ಲರೂ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಸ್ವಲ್ಪ ಡಿಫಿಕಲ್ಟ್ ಮಾಡೋಣ ಅಂತ. ಈಗ 3 ಮಂದಿ ಇದಾರೆ ಅಂತ ತಿಳ್ಕೊರಿ, 3 ಮಂದಿ ಇದಾರ, ಅವ್ರು ಏನ್ ಪ್ಲಾನ್ ಹಾಕ್ಬೇಕು, ಅಟ್ಲೀಸ್ಟ್ 2 ಪಾಯಿಂಟ್ ಸಿಗ್ಬೇಕು ಟೀಮಿಗೆ. ಅದ್ ಹೆಂಗ್ ಮಾಡೋದು ಅಂತ ವಿಚಾರ ಮಾಡ್ರಿ, ಸ್ವಲ್ಪ ಒಂದ್ 2 ನಿಮಿಷ ವಿಚಾರ ಮಾಡ್ರಿ, ಯಾರಿಗ್ ಗೊತ್ತದವ್ರ ಕೈ ಎತ್ರಿ, ಡಿಸ್ಕಸ್ ಮಾಡೋಣ ಅಂತ. ಓಕೆ ಸರ್, ಎಷ್ಟು ಪಾಯಿಂಟ್ ಸಿಗ್ಬೇಕು ಸರ್? 2 ಪಾಯಿಂಟ್ ಸಿಗ್ಬೇಕು. 3 ಮಂದಿ ಇದಾರೆ ಟೀಮ್ ಒಳಗ, ಅವ್ರಿಗ ಗ್ಯಾರಂಟಿ 2 ಪಾಯಿಂಟ್ ಸಿಗ್ಬೇಕು.
3 ಸಿಗ್ಬೋದು ಲಕ್ಕಿ ಇದ್ರೆ, ಆದ್ರೆ 2 ಆದ್ರೂ ಸಿಗ್ಬೇಕು. ಸರ್ ಲೆಫ್ಟ್ ಸೈಡ್ ಇದಾರೆ ಅವ್ರ 3 ಜನ ರೀ. ಹಾ ಅಂದ್ರೆ ಯಾರೇ ಚಿತ್ರ, ಹಾ ಒಟ್ಟು 3 ಜನ ಇದಾರೆ ಅಂತ ತಿಳ್ಕೊರಿ ಟೀಮ್ ಒಳಗ. ಅವ್ರ ತಲೆ ಮೇಲೆ ಏನೇ ಇರ್ಬೋದು, ಅವ್ರಿಗೆ ಒಟ್ಟು 2 ಪಾಯಿಂಟ್ ಸಿಗ್ಬೇಕು. ಹಂಗ ನೀವು ಪ್ಲಾನ್ ಮಾಡ್ಬೇಕು. ಅದು ಏನ್ ಪ್ಲಾನ್ ಅಂತ ನೀವು ವಿಚಾರ ಮಾಡ್ರಿ ಒಂದ್ 2 ನಿಮಿಷ. ಗ್ಯಾರಂಟಿ 2 ಪಾಯಿಂಟ್ ಸಿಗ್ಬೇಕಾ. ಆಮೇಲೆ ಯಾರು ಕೈ ಎತ್ತಿರಲ್ಲ ಸ್ವಲ್ಪ ವಿಚಾರ ಮಾಡ್ರಿ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದಂತ. ಎಲ್ಲಾರ್ಗೂ ತಿಳಿಬೇಕು ಅದು ನೀವು ಎಕ್ಸ್ಪ್ಲೇನ್ ಮಾಡಿದ್ದು. ಬರೀ ಇದು ಬಿಳಿ ಕಪ್ ಫಸ್ಟ್ ಬಿಳಿ ಕಪ್ ಹಾಕ್ಯಾನ, ಉಳ್ದಿದ್ದಿಬ್ರು ವೈಟ್ ಹಾಕ್ಯಾರ, ಹಂಗಿಲ್ಲ. ಏನೇ ಇರ್ಬೋದು ಅವ್ರ ತಲೆ ಮೇಲೆ. ಅವ್ರ ತಲೆ ಮೇಲೆ ಏನೇ ಇರ್ಬೋದು, 2 ಪಾಯಿಂಟ್ ಸಿಗ್ಬೇಕು ಗ್ಯಾರಂಟಿ. ಸರ್ ಇವ್ರ 3 ಜನ ಇದ್ದಾರಲ್ಲ, ಇವ್ರ 3 ಜನ ಡಿಸ್ಕಸ್ ಮಾಡ್ಬೋದಾ ಸರ್? ಹೌದೌದು, 3 ಜನ ಡಿಸ್ಕಸ್ ಮಾಡುದು. ಗೇಮ್ ಸ್ಟಾರ್ಟ್ ಆಗೋ ಮೊದ್ಲು 3 ಮಂದಿ ಡಿಸ್ಕಸ್ ಮಾಡ್ತಾರೆ ಏನ್ ಮಾಡೋದಂತ. 5 ಮಂದಿ ಹೆಂಗ್ ಡಿಸ್ಕಸ್ ಮಾಡಿದ್ರು, ಯಾರು ಹಿಂದಿಂತನ ಬರೀ ಮುಂದಿನ ಒಂದು ಕಲರ್ ಹೇಳೋದಂತ ಅಷ್ಟೇ ಪ್ಲಾನ್ ಮಾಡಿದ್ರಲ್ಲ ಅವರು, ಹಂಗೆ ಇವರು ಡಿಸ್ಕಸ್ ಮಾಡ್ಬೋದು. ಬೇಕಾದಷ್ಟು ಹೊತ್ತು ಡಿಸ್ಕಸ್ ಮಾಡ್ಬೋದು. ಆಮೇಲೆ ಬಂದು ಅವ್ರಿಗೆ 2 ಪಾಯಿಂಟ್ ಸಿಗ್ಬೇಕು, ಡೆಫಿನೆಟ್ ಗ್ಯಾರಂಟಿ 2 ಪಾಯಿಂಟ್ ಸಿಗ್ಬೇಕು. ವಿಕಾಸ್ ನೀ ಹೇಳ್ತಿ? ಹೇಳ್ತೇನ್ರಿ. ಹಾ ಹೇಳ. ಇವ್ರ 3 ಮಂದಿ ಹೋಗಿ ಡಿಸ್ಕಸ್ ಮಾಡ್ತಿರ್ತಾರ್ರಿ. ವೈಟ್ ದಾವ್ ಐತ್ಲಾರಿ ಅವ್ರ ಇಬ್ರಿಗೂ ಹೇಳ್ತಾನ್ರಿ. ವೈಟ್ ಟೋಪ್ ಐತ್ಲಾರಿ ಅವ್ರಿಬ್ರಿಗೂ ಹೇಳ್ತಾನ್ರಿ, ನಿಮ್ ಇಬ್ರದು ಬ್ಲಾಕ್ ಐತಿ, 3 ಮಂದಿ ಕೊಡಿಸ ಬ್ಲಾಕ್ ಅವನು 2 ಪಾಯಿಂಟ್ ಸಿಕ್ಕ ಅಂತ ಹೇಳ್ತಾನ್ರಿ. ಅವ್ರ ಕೇಳ್ದಾಗ ಹೇಳ್ತಾರ್ರಿ ಎಲ್ಲಾರು ಬ್ಲಾಕ್ ಅಂತ್ರಿ. ಒಂದ್ ನಿಮಿಷ. ಯಾವಾಗ ನೀವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಅವಾಗ ನಿಮ್ ತಲೆ ಮೇಲೆ ಟೊಪ್ಗೆ ಇಲ್ಲ. ಈ ಗೇಮ್ ಶುರು ಆಗೋ ಮೊದಲು ಡಿಸ್ಕಸ್ ಮಾಡೋದು ಇದು. ಟೋಪಿ ಅವಾಗ ಇರಂಗಿಲ್ರಿ ಅವ್ರಿಗ್ರಿ. ಇಲ್ಲ ಇಲ್ಲ ಇಲ್ಲ, ಅವರು ಏನ್ ಪ್ಲಾನ್ ಹಾಕ್ತಾರಲ್ಲ ಆ ಗೇಮ್ ಶುರು ಆಗೋ ಮೊದ್ಲು ಪ್ಲಾನ್ ಹಾಕ್ಬೇಕು ಅದು. ಸೊ ಒಮ್ಮೆ ಡಿಸ್ಕಸ್ ಮಾಡಿ ಬಂದ್ ಲೈನ್ ಮೇಲೆ ನಿಂತ ಮೇಲೆ ಮತ್ತೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಇಬ್ಬರದು ಗೇಮ್ ಇತ್ತು ನೋಡು ಮೊದ್ಲು. ಅವಾಗ ಅವ್ರು ಏನ್ ಡಿಸ್ಕಸ್ ಮಾಡಿದ್ರು, ಮಾಡಿದಂದ್ರ ಹಿಂದ್ ನಿಂತ ಬರೀ ಮುಂದಿನ ಒಂದು ಕಲರ್ ಹೇಳೋದು ಅಷ್ಟೇ. ಸೊ ಬಿಳಿ ಇದ್ರೆ ಬಿಳಿ ಹೇಳೋದು, ಕಪ್ ಇದ್ರೆ ಕಪ್ ಹೇಳೋದು ಅಷ್ಟು ಹೇಳೋರು ವಾಪಸ್ ಬರ್ತಾರ. ಸೊ ನೀವು ಯಾವಾಗ ಡಿಸ್ಕಸ್ ಮಾಡ್ತಿರಲ್ಲ ಅವಾಗ ನಿಮ್ ತಲೆ ಮೇಲೆ ಇರೋದಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಮತ್ತೆ ಯಾರಿಗಾದ್ರು ಒಬ್ಬ ಮನುಷ್ಯ 2 ಜೊತೆ ಏನಾರ ಹೇಳ್ಬೋದ್ರಿ? ಒಬ್ಬ ಮನುಷ್ಯ ಏನು 2 ಸತ ಏನಾರ ಹೇಳ್ಬೋದ್ರಿ ಅಂದ್ರ ಕೇಳ್ದಾಗ? ಸೊ ಒಮ್ಮೆ ಗೇಮ್ ಸ್ಟಾರ್ಟ್ ಆದ್ಮೇಲೆ ಬರೇ ಬಿಳಿ ಅಥವಾ ಕಪ್ ಅಂತ ಅಷ್ಟೇ ಹೇಳೋದು ಅವ್ರಿಗೆ, ಮತ್ತೇನು ಹೇಳಕ್ ಆಗೋದಿಲ್ಲ. ಗೇಮ್ ಸ್ಟಾರ್ಟ್ ಆಗೋ ಮೊದ್ಲು 3 ಮಂದಿ ಡಿಸ್ಕಸ್ ಮಾಡಬಹುದು ಏನ್ ಮಾಡಬಹುದು. ನಾ ಬಿಳಿ ಅಂದ್ರೆ ಅದ್ರ ಮೀನಿಂಗ್ ಬಿಳಿ ಅಂದ್ರ ಬಿಳಿ 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 ಅಂತ 2 ಸತ, ಕಪ್ ಬಿಳಿ ಹಿಂಗ 2 ಸತ ಅದು ಹೇಳ್ಬೋದ್ರಿ? 2 ಸಲ ಎಲ್ಲ ಹೇಳಕ್ ಬರುದಿಲ್ಲ, ಬರೇ ಒಂದೇ ಸಲ ಬಿಳಿ ಅಥವಾ ಕಪ್ ಅಂತ ಹೇಳೋದಷ್ಟೇ. ಆಮೇಲೆ ಅವ್ನಿಗೆ ಗೊತ್ತಾಗ್ತದೆ, ಪಾಯಿಂಟ್ ಸಿಕ್ತೋ ಇಲ್ಲೋ ಗೊತ್ತಾಗ್ತದೆ ಮುಂದಿನವ್ರಿಗೆ. ಸರಿ ನಾ ಹೇಳಿರಿ. ಯಾರದು? ಪ್ರಾಚಿ? ಹಾ ರೀ. ಹಾ ಹೇಳ ಪ್ರಾಚಿ, ಹೇಳ ನೀ ಹೇಳ. ಫಸ್ಟ್ ಅವ್ರ ಡಿಸ್ಕಸ್ ಮಾಡಿರ್ತಾರ್ರಿ ಏನಂತ್ರಿ, ಇವ್ರ ನಾ ಹೇಳ್ತೇನೆ, ನನ್ ಮುಂದ 2 ಸೇಮ್ ಕಲರ್ ಇದ್ರ ನಾ ಬ್ಲಾಕ್ ಅಂತ ಹೇಳ್ತೇನಿ. ಏನಾರ ಬೇರೆ ಬೇರೆ ಕಲರ್ ಇದ್ರ ವೈಟ್ ಅಂತ ಹೇಳ್ತೇನೆ ಅಂತ ಮೂರನೇದಾವ್ ಹೇಳ್ತಾನ್ರಿ, ಅಂದ್ರ ಲಾಸ್ಟ್ ಇದಾವ್ರಿ. ಓಕೆ. ಆಮೇಲೆ ಅವ್ರ ಹೋಗ್ತಾರ್ರಿ, ಅವ ಲಾಸ್ಟ್ ಇದಾವ ಏನ್ ಹೇಳ್ತಾನ್ರಿ, ವೈಟ್ ಕಲರ್ ಅಂತ ಹೇಳ್ತಾನ್ರಿ. ಅಂದ್ರ ವೈಟ್ ಕಲರ್ ಅಂದ್ರ ರೀ ನನ್ ಮುಂದ 2 ಬೇರೆ ಬೇರೆ ಕಲರ್ ಅದಾವ ಅಂತ ತರ್ತಾರಿ. ಓಕೆ. ಬ್ಲಾಕ್ ಇದ್ರರಿ 2 ಸೇಮ್ ಅದಾವ ಅಂತ ತರ್ತಾರಿ. ಕರೆಕ್ಟ್. ಆಮೇಲೆ ರೀ ಎರಡನೇದಾವ್ ಇರ್ತಾನಲ್ರಿ, ಇವ ವೈಟ್ ಅಂತ ಹೇಳಿದಾನಂದ್ರ ನನ್ ಮುಂದೀಗ ಬ್ಲಾಕ್ ಐತೆ ಅಂದ್ರ ನಂದ ವೈಟ್ ಇರ್ಬೋದ ಅಂತ ತಿಳ್ಕೊತಾನ್ರಿ. ಯಾಕಂದ್ರಿ ವೈಟ್ ಅಂತ ಹೇಳಿದಾನಲ್ರಿ ಹಿಂದಿನವ್ರಿ, ವೈಟ್ ಅಂತ ಹೇಳ್ರಿ 2 ಬೇರೆ ಬೇರೆ ಕಲರ್ ಅದಾವ ಅಂತ ತರ್ತಾರಿ. 2 ಸೇಮ್ ಕಲರ್ ಇದ್ವು ಅಂದ್ರಿ ಬ್ಲಾಕ್ ಅಂತ ಹೇಳ್ತಾನ್ರಿ. ಕರೆಕ್ಟ್. ಅದ್ರಿ ಮೂರನೇದಾವ್ರಿ ವೈಟ್ ಅಂತ ಹೇಳ್ತಾನ್ರಿ. ಯಾಕಂದ್ರಿ ಅವ್ರ ಮುಂದ್ರಿ 2 ಬೇರೆ ಬೇರೆ ಕಲರ್ ಅದಾವ್ರಿ. ಎರಡನೇದಾವಂಗ್ರಿ ಮುಂದಿನವ್ ಕಾಣಿಸ್ತಾನ್ರಿ, ಅವ್ನ ಮುಂದ್ರಿ ಬ್ಲಾಕ್ ಐತಂತ್ರಿ.
ಹಂಗಾಗ ಅವ್ ತಿಳ್ಕೊತಾನ್ರಿ ಅವ್ನ್ ತಲಿ ಮ್ಯಾಲ್ರಿ ವೈಟ್ ಕಲರ್ ಟೋಪಿ ಐತಂತ್ರಿ. ಓಕೆ ಕರೆಕ್ಟ್. ಸೊ ಅವ ವೈಟ್ ಅಂತ ಹೇಳ್ತಾನ. ಅವ ವೈಟ್ ಹೇಳಿದ್ಮೇಲೆ 1 ಪಾಯಿಂಟ್ ಸಿಗ್ತದ. ಮುಂದೆ ಏನಾಗ್ತದ? ಮುಂದೆ ಹೋಗ್ತಾರೆ. ಯಾರ ಮುಂದ್ ನಿಂತಾರಲ್ಲ ಅವ್ನ್ಗ್ ಹೋಗಿ ಕೇಳ್ತಾರ. ಅವ ಏನ್ ಹೇಳ್ಬೇಕೀಗ? ಅವ ವೈಟ್ ಅಂತ ಹೇಳಿದಾನಂದ್ರೆ ಇವ್ ಬ್ಲ್ಯಾಕ್ ಅಂತ ಹೇಳ್ತಾನ್ರಿ. ಹಾ ಅವನಿಗ ಯಾಕಂದ್ರೆ ಇವ್ ಕೇಳಿಸ್ಕೊಂಡಿರ್ತಾನ್ರಿ. ಕರೆಕ್ಟ್ ಕರೆಕ್ಟ್. ಮತ್ತೊಬ್ಬರು ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಲಿ. ದೀಪಾ ಎಕ್ಸ್ಪ್ಲೇನ್ ಮಾಡ್ತೀಯ? ಮೊದಲ್ರಿ ಅವ್ರ 3 ಜನ ರೀ ಹೋಗಿರಿ ಎಲ್ಲಾ ಟೀಮ್ ಮಾಡ್ಕೊಂಡ್ ಹೇಳ್ತಾರ್ರಿ. ನನ್ ಮುಂದ 2 ಸೇಮ್ ಕಲರ್ ಇದ್ರರಿ ನಾನ ಬ್ಲ್ಯಾಕ್ ಅಂತ ಹೇಳ್ತೀನಿ, ಈ 2 ಬ್ಯಾರೆ ಬೇರೆ ಇದ್ರ ವೈಟ್ ಅಂತ ಹೇಳ್ತೀನಿ ಅಂತ ಹೇಳಿರ್ತಾರ್ರಿ. ಕರೆಕ್ಟ್. ಆಮೇಲೆ ಅವ್ರು ಹೋಗಿ ನಿಂದಿರ್ತಾರ್ರಿ. ಆಮೇಲೆ ಫಸ್ಟ್ ಅವ್ನು ಕೇಳ್ತಾರ್ರಿ. ಆಗ ಅವ ಹೇಳ್ತಾನ್ರಿ 2 ಮುಂದ್ ಬ್ಯಾರೆ ಬೇರೆ ಕಲರ್ ಇರೋದ್ರಿಂದ ರೀ ಅವ್ರ ವೈಟ್ ಅಂತ ಹೇಳ್ತಾನ್ರಿ. ಓಕೆ. ಆಮೇಲೆ ಎರಡನೇದ ಅವ್ನ್ ಕೇಳ್ತಾರ್ರಿ. ಅವ್ನ್ ಗೊತ್ತಿರ್ತೈತ್ರಿ ಅವ ವೈಟ್ ಹೇಳ್ಯಾನಂದ್ರ ನಮ್ ಇಬ್ರು ತಲೆ ಮ್ಯಾಗ ಬ್ಯಾರೆ ಬೇರೆ ಐತಿ ಅಂತ ಹೇಳಿರ್ತಾನ್ರಿ. ಅವ್ನ್ ಗೊತ್ತಿರ್ತೈತ್ರಿ. ಅದಕ್ಕ ಅವ್ ಹೇಳ್ತಾನ್ರಿ ಮುಂದಿನ ಅವ್ ಬ್ಲ್ಯಾಕ್ ಹಾಕೊಂಡಾನಂದ್ರ ನನ್ ತಲೆ ಮ್ಯಾಗ ವೈಟ್ ಐತಂತ್ರಿ. ಕರೆಕ್ಟ್. ಆಮೇಲೆ 3ನೇದ ಅವ್ನ್ ಕೇಳ್ತಾರ್ರಿ. ಅವಾಗ ಅವ ಇಬ್ರದು ಹೇಳಿದ್ ಕೇಳ್ಸ್ಕೊಂಡಿರ್ತಾನ್ರಿ. ಆಮೇಲೆ ಅವ್ ಹೇಳ್ತಾನ್ರಿ ನನ್ ತಲೆ ಮ್ಯಾಗ ಬ್ಲ್ಯಾಕ್ ಐತಂತ್ರಿ. ಕರೆಕ್ಟ್ ಕರೆಕ್ಟ್. ವೆರಿ ಗುಡ್. ಹಾ ಪ್ರಾಚಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನ? ಹಾ ರೀ. ಹಾ ಸಾವಕಾಶ ಎಕ್ಸ್ಪ್ಲೇನ್ ಮಾಡು. 1 2 3 ಅಂತ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡು. ಫಸ್ಟ್ ರೀ 3 ಜನ ಅದಾರಿಗ್ರಿ 1 2 3 ನಂಬರ್ ಕೊಟ್ಟಿಗ್ರಿ. ಅವ್ರ ಡಿಸ್ಕಸ್ ಮಾಡ್ತಾರ್ರಿ 3 ಜನ ರೀ. ಅತ್ರ 3ನೇದಾವ್ ಏನ್ ಹೇಳ್ತಾನ್ರಿ, ನನ್ ಮುಂದ ನೀವ್ ಯಾವ ಕಲರ್ ಟೋಪಿ ಇರ್ತೈತಿ ಅಂತ ನನಗ್ ಗೊತ್ತಾಕೇತಿ. ಆದ್ರ ನಿಮಗ್ ಒಂದ್ ಐಡಿಯಾ ಮಾಡೋಣ್ರಿ. ಏನಂದ್ರ ನನ್ ಮುಂದ 2 ಸೇಮ್ ಕಲರ್ ಇದ್ರ ರೀ ಬ್ಲ್ಯಾಕ್ ಅಂತ ಹೇಳ್ತೇನಿ, ಬೇರೆ ಬೇರೆ ಕಲರ್ ಇದ್ರ ವೈಟ್ ಅಂತ ಹೇಳ್ತೇನೆ ಅಂತ ಹೇಳ್ತಾನ್ರಿ. ಆಮೇಲೆ ರೀ 3ನೇದವಂಗ ಬಂದ್ ಕೇಳ್ತಾರ್ರಿ ನಿನ್ ತಲಿ ಮ್ಯಾಲ ಯಾವ ಟೋಪಿ ಐತಂತ್ರಿ. ಅವ್ ಹೇಳ್ತಾನ್ರಿ ಮುಂದಿನವ್ರ ಒಬ್ಬಂದ್ರಿ ಬ್ಲ್ಯಾಕ್ ಐತ್ರಿ ಒಬ್ಬಂದ್ ವೈಟ್ ಐತ್ರಿ ಟೋಪಿ ಅಂತ್ರಿ. ಅದಕ್ಕಾಗ್ರಿ 3ನೇದಾವ್ ಏನ್ ಹೇಳ್ತಾನ್ರಿ ವೈಟ್ ಕಲರ್ ಅಂತ ಹೇಳ್ತಾನ್ರಿ. ಅದನ್ ಮುಂದಿನ 2 ಜನ ಕೇಳ್ಸ್ಕೊತಾರ್ರಿ. ಕೇಳ್ಸ್ಕೊಂಡ್ ಆದ್ಮೇಲ್ರಿ ಅದ್ ರಾಂಗ್ ಆಗಿರಿ ಅವ್ರ ಮುಂದ್ ಹೋಗ್ತಾರಿ. 2ನೇದವ್ ಕೇಳ್ತಾರ್ರಿ ಏನಂತ್ರಿ ನಿನ್ ತಲಿ ಮ್ಯಾಲ ಯಾವ ಟೋಪಿ ಐತಂತ ಕೇಳ್ತಾನ್ರಿ. ಅಂದ್ರ 3ನೇದಾವ ವೈಟ್ ಕಲರ್ ಅಂತ ಹೇಳ್ರಿ. ಅದಕ್ಕಾಗ್ರಿ ನನ್ ಮುಂದಿನವಂದ ಬ್ಲ್ಯಾಕ್ ಐತಂದ್ರ ನನ್ ಟೋಪಿ ವೈಟ್ ಕಲರ್ ಇರ್ಬೋದತ್ರಿ. ಅವ್ನ್ ಗೆಸ್ ಮಾಡ್ರಿ ಅವ್ ಕರೆಕ್ಟ್ ಆಗ್ರಿ ನನ್ ತಲಿ ಮ್ಯಾಲ ವೈಟ್ ಟೋಪಿ ಅಂತ್ರಿ ಹೇಳ್ತಾನ್ರಿ. ಅದಾದ್ಮೇಲ್ರಿ 1ನೇದವಂಗ್ ಹೋಗಿ ಕೇಳ್ತಾನ್ರಿ ನಿನ್ ತಲಿ ಮ್ಯಾಲ ಯಾವ ಟೋಪಿ ಐತಂತ ಕೇಳ್ದಾಗ್ರಿ ನನ್ ತಲಿ ಮ್ಯಾಲ ಬ್ಲ್ಯಾಕ್ ಕಲರ್ ಟೋಪಿ ಐತ ಅಂತ ಹೇಳ್ತಾನ್ರಿ. ಯಾಕಂದ್ರೆ ಹಿಂದಿನವ್ರ ಏನೇನ್ ಹೇಳ್ತಾರ ಆನ್ಸರ್ ಕೇಳ್ಸ್ಕೊಂಡಿರ್ತಾನ್ರಿ ಅವ್ರಿಗೆ. ಈಗ ಸ್ನೇಹಿ ಇದು ಪ್ಲಾನ್ ಗೊತ್ತಾಯ್ತಲ್ಲ ಈಗ ಹೆಂಗ್ ಇದು ಮಾಡೋದಂತ. ಈಗ 1 2 3 ಮೂರು ಮಂದಿ ತಲೆ ಮೇಲೆ ಕಪ್ಪಿದ್ರ ಹೆಂಗ್ ಅವ್ರಿಗೆ 2 ಪಾಯಿಂಟ್ ಸಿಗ್ತದ? ಎಕ್ಸ್ಪ್ಲೇನ್ ಮಾಡ್ರ ನೋಡೋಣ ಯಾರಾದ್ರು. ಅವ್ರ 3 ಮಂದಿ ಹೋಗಿ ಡಿಸ್ಕಸ್ ಮಾಡ್ತಿರ್ತಾರ್ರಿ. ಅವಾಗ ಹೇಳ್ತಾನ್ರಿ ನಿಮ್ ಇಬ್ಬರದು ಸೇಮ್ ಟೋಪಿ ಇದ್ರ ನಾ ಬ್ಲ್ಯಾಕ್ ಅಂತ ಹೇಳ್ತೇನ್ರಿ, ನಿಮ್ ಇಬ್ಬರದು ಸೇಮ್ ಇರ್ಲಿಕ್ಕಂದ್ರ ವೈಟ್ ಅಂತ ಹೇಳ್ತೇನೆ ಅಂತ ಹೇಳ್ತಾನ್ರಿ. ಆಮೇಲೆ ಅವ್ರ ಇಬ್ಬರದು ಸೇಮ್ ಇರ್ತೈತ್ರಿ ಬ್ಲ್ಯಾಕ್ ಅಂತ ಹೇಳ್ತಾನ್ರಿ ಅವ್ರಿಗೆ. ಮತ್ತ ಅವ್ರಿಬ್ರು ಬ್ಲ್ಯಾಕ್ ಹೇಳ್ತಾರ್ರಿ. ಅವಾಗ ಅವ್ರಿಗೆ 3 ಪಾಯಿಂಟ್ ಸಿಗ್ತಾವ್ರಿ. ಓಕೆ. ಈಗ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟ್ ಮಾಡೋಣಂತ. ಈಗ 4 ಮಂದಿ ಹಾಕೋಣಂತ. ಈಗ ನೀವ್ ಏನ್ ಮಾಡ್ಬೇಕಂದ್ರ 4 ಮಂದಿ ಇದಾರ, ಅವ್ರೊಂದ್ ಪ್ಲಾನ್ ಮಾಡ್ಬೇಕು. ಅಟ್ಲೀಸ್ಟ್ 3 ಪಾಯಿಂಟ್ ಸಿಗ್ಬೇಕು ಅವ್ರಿಗೆ. ಸೊ 4 ಮಂದಿದ ಟೀಮ್ ಅಟ್ಲೀಸ್ಟ್ 3 ಪಾಯಿಂಟ್ ಸಿಗ್ಬೇಕು. ಹಂಗ ನೀವು ಪ್ಲಾನ್ ಮಾಡ್ಬೇಕು. ಓಕೆ.
ಓಕೆ, ಈಗ ನೋಡೋಣಂತ ಯಾರ್ ಕೈ ಎತ್ತಿರ ಅವ್ರಿಗೆ ಕೇಳೋಣಂತ. ಕಾವೇರಿ ಪಾಟೀಲ್, ನೀ ಹೇಳ್ತಿ? ಹಾ ರೀ ಸರಿ. ಅವ್ರ 4 ಜನ ರೀ ಫಸ್ಟ್ ಡಿಸ್ಕಸ್ ಮಾಡಕ್ ಹೋಗೋದ್ರಿ. ಹ್ಮ್ ಅವಾಗ 4ನೇದವ್ ಹೇಳ್ತಾನ್ರಿ, ನಾನ್ ಮುಂದಿನವ್ರ 3 ಮತ್ತು 2 ನಂಬರ್ದವ್ರ ಟೋಪಿ ಸೇಮ್ ಇತ್ತಂದ್ರ ನಾ ವೈಟ್ ಅಂತ ಹೇಳ್ತೇನಿ, ಮತ್ತ ಬ್ಯಾರೆ ಬ್ಯಾರೆ ಇತ್ತಂದ್ರ ಬ್ಲ್ಯಾಕ್ ಅಂತ ಹೇಳ್ತೇನಿ, ಅದ್ರ ಮ್ಯಾಲ ನೀವ್ ಹೇಳ್ರಿ ಅಂತ ಹೇಳ್ತಾನ್ರಿ. ಕರೆಕ್ಟ್. ಮುಂದೆ? ಆಮೇಲೆ ಅವ್ರ 4 ಜನ ಬಂದ್ ನಿಲ್ತಾರ್ರಿ. ಹ್ಮ್ ಅವಾಗ 4 ನಂಬರ್ದವನ್ ಕೇಳ್ತಾರ್ರಿ, ನಿನ್ ತಲಿ ಮ್ಯಾಲ ಯಾವ ಟೋಪಿ ಐತಂತ್ರಿ. ಹ್ಮ್ ಅವಾಗ್ರಿ ಅವ್ರಿ 3 ಮತ್ತು 2 ಸೇಮ್ ಇದ್ದಿದ್ ನೋಡ್ರಿ ವೈಟ್ ಅಂತ ಹೇಳ್ತಾನ್ರಿ. ಹ್ಮ್ ಅವಾಗ 3ನೇದವ್ರಿ ವೈಟ್ ಅಂತ ಹೇಳಿದ್ ನೋಡ್ರಿ, ಮುಂದಿನ ಒಂದ್ ವೈಟ್ ಐತ್ ಅಂದ್ಮ್ಯಾಲ ನಮ್ ಇಬ್ಬರದು ಸೇಮ್ ಐತಿ, ಅದ್ಕ ವೈಟ್ ಅಂತ ಹೇಳಿದಾನ ಅಂತ ಹೇಳ್ಕ್ಯಾಸ್ರಿ ವೈಟ್ ಅಂತ ಹೇಳ್ತಾನ್ರಿ ಅವ್ರಿ. ಕರೆಕ್ಟ್. ಅಂದ್ರೆ 1 ಪಾಯಿಂಟ್ ಸಿಕ್ತು. ಹಾ ರೀ. ಮತ್ರಿ 2ನೇದವ್ನ್ ಕೇಳ್ತಾರ್ರಿ. ಹ್ಮ್ ಅವಾಗ ಅವ್ರಿ ಅವ 4ನೇದವ್ ವೈಟ್ ಅಂತ ಹೇಳಿದ್ದ, ನಮ್ ಇಬ್ಬರದು ಸೇಮ್ ಐತಿ, ಅದ್ಕ ವೈಟ್ ಐತಿ ಅಂತ ಹೇಳಿ ತಿಳ್ಕೊಂಡ್ರಿ ಅವ ವೈಟ್ ಅಂತ ಹೇಳ್ತಾನ್ರಿ. ಕರೆಕ್ಟ್. ಸೊ ಇನ್ನೊಂದು ಪಾಯಿಂಟ್ ಸಿಕ್ತು, 2 ಪಾಯಿಂಟ್ ಆಯ್ತು ಈಗ. ಮುಂದೆ? ಆಮೇಲೆ 1ನೇದವ್ನು ಕೇಳ್ತಾರ್ರಿ. ಹ್ಮ್ ಮತ್ 3ನೇದವ್ 2ನೇದವ್ ಹೇಳಿದ್ದೆಲ್ಲಾ ಕೇಳಿಸ್ಕೊಂಡಿರ್ತಾನ್ರಿ. ಹ್ಮ್ 4ನೇದವ್ ವೈಟ್ ಅಂತ ಫಸ್ಟ್ ಹೇಳ್ತಾನ್ರಿ, ನಾನ್ ಮುಂದಿನವ್ರ 3 ಮತ್ತು 2 ಸೇಮ್ ಇದ್ರ ಅಷ್ಟ ನಾ ವೈಟ್ ಅಂತ ಹೇಳ್ತೇನಂತ್ರಿ. ಕರೆಕ್ಟ್. ಮತ್ 3 ಮತ್ತು 2 ವೈಟ್ ಅಂತ ಹೇಳಿದಾರ ಅಂದ್ಮೇಲೆ ನನ್ ತಲಿ ಮ್ಯಾಲ ಬ್ಲ್ಯಾಕ್ ಐತ್ ಅಂತ ಹೇಳ್ಕಾಸ್ ಅವ್ ಬ್ಲ್ಯಾಕ್ ಅಂತ ಹೇಳ್ತಾನ್ರಿ. ಇಲ್ಲ ಇಲ್ಲ, ಇದು ಸ್ವಲ್ಪ ಡೌಟ್ ಅದ ನಂಗ. ಸೊ 1ನೇದವ್ನಿಗೆ ಹೆಂಗ್ ಗೊತ್ತಾಗ್ತದ ತಲೆ ಮೇಲೆ ಬ್ಲಾಕ್ ಅದ ಅಂತ? ಅವ್ 4ನೇದವ್ ಫಸ್ಟ್ ಡಿಸ್ಕಸ್ ಮಾಡುವಾಗ ಹೇಳ್ತಾನ್ರಿ, 3 ಮತ್ತು 2 ಸೇಮ್ ಇದ್ರ ಅಷ್ಟ ನಾ ವೈಟ್ ಅಂತ ಹೇಳ್ತೇನಂತ್ರಿ. ಅದು 3, 2 ಆಯ್ತು. ಒಂದ್ರ ಬಗ್ಗೆ ಹೆಂಗ ಎಕ್ಸ್ಪ್ಲೇನ್ ಮಾಡ್ತಾನವ? ಒಂದ್ರ ಬಗ್ಗೆ ಏನೂ ಹೇಳಿಲ್ಲ 4ದವ. ಹೇಳಿಲ್ರಿ, 3 ಮತ್ತು 2 ವೈಟ್ ಐತ್ ಅಂದ್ಮ್ಯಾಲ ವೈಟ್ ಅಂತ ಸೇಮ್ ಇದ್ರ ಅಷ್ಟ ನಾ ವೈಟ್ ಹೇಳ್ತೇನಂತ ಹೇಳ್ತಾನ್ರಿ. ಕರೆಕ್ಟ್. ಸೊ 2 ಮತ್ತು 3 ಇಬ್ರು ಸೇಮ್ ಹಾಕಿದ್ರ ಅವ ತಂದು ವೈಟ್ ಅಂತ ಹೇಳ್ತಾನಂತ ಡಿಸ್ಕಸ್ ಮಾಡಿರ್ತಾರ. ಕರೆಕ್ಟ್ ಅದು. ಸೊ ಅದರಿಂದ ಏನಾಯ್ತು, ನಂಬರ್ 3 ಮತ್ತು ನಂಬರ್ 2 ಹೆಲ್ಪ್ ಆಯ್ತು ಅವ ಹೇಳಿದ್ದು. ಬಟ್ ನಂಬರ್ 1 ಏನೂ ಐಡಿಯಾ ಇಲ್ಲ, ತನ್ನ ಬಗ್ಗೆ ಯಾರು ಏನೂ ಹೇಳಿಲ್ಲ ಅವನಿಗೆ. ಸೊ ಅವ ಏನ್ ಕಾನ್ಫಿಡೆನ್ಸ್ಲೆ ಬ್ಲ್ಯಾಕ್ ಅಂತ ಹೇಳ್ತಾನ? ಪ್ರೀತಮ್, ನೀ ಹೇಳ್ತಿ? ಹಾ ರೀ, ನಾ ಹೇಳ್ತೇನ್ರಿ ಸರಿ. ಹಾ ಹೇಳು. ಅವ್ನ್ 4ನೇ ನಂಬರ್ದವ್ರ ಎಲ್ಲಾರು ಕೂಡಿ ಫಸ್ಟ್ ಡಿಸ್ಕಸ್ ಮಾಡಿರ್ತಾರ್ರಿ. ಅವ್ನ್ 4ನೇ ನಂಬರ್ದವ ಇವ್ರಿಗೆ ಏನ್ ಹೇಳ್ತಾನ್ರಿ, ನನ್ ತಲಿ ಈಗ ನಿಮ್ ಇಬ್ಬರದು ಸೇಮ್ ಇತ್ತಂತಂದ್ರ ನಾ ಬ್ಲ್ಯಾಕ್ ಹೇಳ್ತೇನಿ, ನಿಮ್ ಇಬ್ಬರದು ಬ್ಯಾರೆ ಬ್ಯಾರೆ ಇತ್ತಂದ್ರ. ಹಾ ರೀ, ಯಾರಿಬ್ರ ಮೇಲೆ ಸೇಮ್ ಇದ್ರ? 2 ಮತ್ತು 3 ನಂಬರ್? 3ನೇ ನಂಬರ್ ಮತ್ 2ನೇ ನಂಬರ್ ರೀ. ಹಾ 3ನೇ ನಂಬರ್ ಮತ್ 2ನೇ ನಂಬರ್ ಮ್ಯಾಲ ಏನ್ರಿ ಸೇಮ್ ಇತ್ತಂದ್ರ ನಾ ಬ್ಲ್ಯಾಕ್ ಹೇಳ್ತೇನಿ, ಬೇರೆ ಬೇರೆ ಇತ್ತಾರ ವೈಟ್ ಹೇಳ್ತೇನೆ ಅಂತ ಹೇಳ್ತಾನ್ರಿ. ಕರೆಕ್ಟ್. ಮತ್ತ 2ನೇ ನಂಬರ್ ಮತ್ 3ನೇ ನಂಬರ್ ನೋಡ್ತಾನ್ರಿ. ಸ್ಟಾರ್ಟ್ ಆದ್ ಕೂಡ್ಲೇರಿ ಅವ್ರಿಬ್ಬರದು ಸೇಮ್ ಇರ್ತೈತ್ರಿ, ಅದ್ರ ಸಲುವಾಗಿ ಅವ ಬ್ಲ್ಯಾಕ್ ಅಂತ ಹೇಳ್ತಾನ್ರಿ. ಆ ಬ್ಲ್ಯಾಕ್ ಅಂತ ಹೇಳ್ಕೊಲಿ ಅವನ್ ತಲೆ ಮೇಲೆ ಬ್ಲ್ಯಾಕ್ ಇರ್ತೈತ್ರಿ, ಅದೊಂದ್ ಪಾಯಿಂಟ್ ಸಿಕ್ಕಿತ್ರಿ ಅವಂಗ್ರಿ. ಒಂದ್ ನಿಮಿಷ, ಅದು ಲಕ್ ಅದು. ಸೊ ಅವ್ ಬ್ಲ್ಯಾಕ್ ಹೇಳ್ತಾನ, ಮತ್ ಅವನ್ ತಲೆ ಮೇಲೂ ಬ್ಲ್ಯಾಕ್ ಅದ, ಲಕ್ ಅದು. ಅವನ್ ತಲೆ ಮೇಲೆ ವೈಟು ಇರ್ಬೋದು. ಹಾ ರೀ. ಸೊ ಅದು ಗ್ಯಾರಂಟಿ ಇಲ್ಲದು. ಸೊ ನಂಬರ್ 4 ಏನ್ ಪಾಯಿಂಟ್ ಸಿಗ್ತದೋ ಇಲ್ಲೋ ಅದು ಗ್ಯಾರಂಟಿ ಇಲ್ಲದು. ಹಾ ರೀ. ಹೌದಿಲ್ಲ? ಹಾ ರೀ, ಅವ ಹೇಳ್ತಾನ್ರಿ ಒಟ್ರಿ ಹಂಗ ಹೇಳ್ತಾನ್ರಿ. ಆಮೇಲೆ ಅವ್ರ 2ನೇ ನಂಬರ್ ಮತ್ 3ನೇ ನಂಬರ್ದವ್ರಿಗೆ ಹೆಲ್ಪ್ ಆಗ್ತೈತ್ರಿ ಅದ್ರಿ. ಅದು ಕರೆಕ್ಟ್. ಸೊ ಅಕ್ಕಿನೂ ಹೇಳಿದ್ದು ಸೇಮ್ ಅದು. ಸೊ ಬೇಸಿಕ್ಲಿ 4ನೇದವ ಏನ್ ಹೇಳ್ತಾನಲ್ಲ, ಅದರಿಂದ 2 ಮತ್ತು 3 ನಂಬರ್ಗೆ ಹೆಲ್ಪ್ ಆಗ್ತದ. ಅವ್ರು ಡೆಫಿನೆಟ್ ಆಗಿ ಪಾಯಿಂಟ್ ತಗೋತಾರೆ. ಹಾ ರೀ. ಅದು ನೀವು ಮೂರ್ ಮಂದಿ ಟೀಮ್ ಒಳಗೂ ನೋಡಿರಿ ನೀವು. ಸೊ ಮೊದ್ಲೇದವ ಏನ್ ಹೇಳ್ತಾನ, ಮುಂದಿನ ಇಬ್ರಿಗೆ ಹೆಲ್ಪ್ ಆಗ್ತದ, ಅವ್ರಿಬ್ರಿಗೂ ಪಾಯಿಂಟ್ ಸಿಗ್ತದ. ಅದು ಅದ್ರದ್ದೇನು ಕನ್ಫ್ಯೂಷನ್ ಇಲ್ಲ. ಈಗ ಪ್ರಾಬ್ಲಮ್ ಅಂದ್ರ ಈ ನಂಬರ್ 1 ಇದ ನೋಡು, ಅವ ಶುವರ್ ಹೆಂಗ್ ಪಾಯಿಂಟ್ ತಗೊಳ್ಳೋದು? ಯಾಕಂದ್ರೆ ಅವನಿಗೆ ಯಾರು ಏನೇ ಹೇಳಲ್ ಪಾಪ. ಸರಿ, ನಾ ಹೇಳಿರಿ. ಒಂದ್ ನಿಮಿಷ ಕೈ ಎತ್ತಿ. ಸರಿ, ಡಿಸ್ಕಷನ್ ಮಾಡುವಾಗ ಹೇಳಿರ್ಬೋದ್ಲ ರೀ ಅವ್ರಿಗೆ. ಯಾರ ಸಂಪದ ನೀ ಏನು? ಸಂಪದ ನೀ ಹೇಳು. ಹಾ ರೀ, ಸರಿ. ಅವ್ರ 4 ಮಂದಿ ಡಿಸ್ಕಸ್ ಮಾಡ್ತಾರಿ. 4ನೇ ನಂಬರ್ದವ ಬ್ಲ್ಯಾಕ್ ವೈಟ್ ಅದೇ ಹ್ಯಾಂಗಿಲ್ರಿ. ಇಲ್ಲಿ 3ನೇ ನಂಬರ್ದವ್ ಹೇಳ್ತಾನ್ರಿ, ಅಂದ್ರ ಸೇಮ್ ಕಲರ್ ಇತ್ತು ಅಂತಂದ್ರ ಬ್ಲ್ಯಾಕ್, ಆಮೇಲೆ ಡಿಫ್ರೆಂಟ್ ಕಲರ್ ಇತ್ತಂದ್ರ ವೈಟ್ ಅಂತ ಹೇಳ್ತಾನ್ರಿ.
ಮೂರನೇ ನಂಬರ್ದವ್ರಿ. ಇನ್ನೊಮ್ಮೆ ಹೇಳ ಸಂಪದ, ಏನ್ ಡಿಸ್ಕಸ್ ಏನ್ ಪ್ಲಾನ್ ಹೇಳೋದು? 4 ಮಂದಿ ಮೀಟ್ ಮಾಡ್ತಾರ, ಏನ್ ಪ್ಲಾನ್ ಅವ್ರದ್ದು? ಈಗ ನಾಲ್ಕನೇ ಇಲ್ಲೇ ನಮ್ದ ಪೇಲಾದ್ ಕೇಸ್ ಒಳಗ ಏನಾಗಿತ್ರಿ, 3 ಮಂದಿ ಇದ್ರಿ. ಮತ್ ಲಾಸ್ಟ್ನೇದವ ಅದ್ ಹೇಳ್ತಿದ್ರಿ, ಅಂದ್ರೆ ಈಗ ಸೇಮ್ ಇತ್ತು ಅಂತಂದ್ರ ಬ್ಲ್ಯಾಕ್, ಮತ್ತ ಡಿಫ್ರೆಂಟ್ ಇತ್ತಂದ್ರ ವೈಟ್ ಅಂತ್ರಿ. ಖರೆ ಈ ಕೇಸ್ ಒಳಗ 4 ಮಂದಿ ಅದಾರಿ. ಇಲ್ಲೂ 3ನೇ ನಂಬರ್ದವ ಹೇಳ್ತಾನ್ರಿ ಅದ್ರಿ ವೈಟ್ ಆಮೇಲೆ ಅಂದ್ರ ವೈಟ್ ಅಂತ್ರಿ. ಅಂದ್ರ 4ನೇದವ್ ಏನು ಹೇಳಂಗಿಲ್ರಿ, ಡಿಸ್ಕಸ್ ಮಾಡಿರ್ತಾರಿ. ಆಮೇಲ್ರಿ 4ನೇದವ್ರಿ ಬರೇ 3ನೇ ನಂಬರ್ದವಂದ್ ಅಷ್ಟೇ ಹೇಳ್ತಾನ್ರಿ. 2 ಮತ್ತು 1 ಬಗ್ಗೆ ಹೇಳಂಗಿಲ್ರಿ. 4ನೇ ನಂಬರ್ದವ್ರಿ 3ನೇ ನಂಬರ್ದವಂದ್ ಹೇಳ್ತಾನ್ರಿ ಬ್ಲ್ಯಾಕ್ ಅಂತ್ರಿ. ಆಮೇಲ್ 3ನೇ ನಂಬರ್ದವ್ರಿ ಈಗ ಸೇಮ್ ಐತ್ಲಾ ರೀ, ಅದಕ್ಕ ಬ್ಲ್ಯಾಕ್ ಅಂತ ಹೇಳ್ತಾನ್ರಿ. ಗುಡ್. ಆಮೇಲೆ 2ನೇ ನಂಬರ್ದವ್ರಿ ಮುಂದಿನ ನೋಡ್ತಾನ್ರಿ ಬ್ಲ್ಯಾಕ್ ಇರ್ತೈತ್ರಿ, ಅಂದ್ರ ನಂದು ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಹೇಳ್ತಾನ್ರಿ. ಆಮೇಲ್ ಮೊದ್ಲೇದವ ಅದ್ನೆಲ್ಲಾ ಕೇಳಿಸ್ಕೊಂಡಿರ್ತಾನ್ರಿ, ಅವು ಬ್ಲ್ಯಾಕ್ ಹೇಳ್ತಾನ್ರಿ. ಈಗ ಏನಾಗ್ಲಿಕ್ಕತ್ತ ಗೊತ್ತೇನು, ಎಲ್ಲಾರದು ನಿಮ್ 3 ಮಂದಿ ಆನ್ಸರ್ ಕೊಟ್ರಿ. 3 ಮಂದಿ ಹೆಂಗ್ ವಿಚಾರ ಮಾಡ್ಲಿಕತ್ತೀರಂದ್ರ, ನೀವು ಒಬ್ಬವ ತನ್ ಮುಂದಿನ 2 ಮಂದಿಗೆ ಹೆಲ್ಪ್ ಮಾಡ್ಬೇಕಂತ ಪ್ಲಾನ್ ಮಾಡ್ಲಿಕತ್ತೀರಿ. ಸೊ ಇವ್ರ ಪ್ಲಾನ್ ಒಳಗ ಫಸ್ಟ್ 2 ಮಂದಿ ಏನ್ ಹೇಳಿದ್ರಲ್ಲ, ಅವ್ರ ಪ್ಲಾನ್ ಒಳಗ ನಂಬರ್ 4 ನಂಬರ್ 2 ಮತ್ 3 ಹೆಲ್ಪ್ ಮಾಡುದು ಅಂತ ಪ್ಲಾನ್ ಹಾಕ್ಯಾರ. ನಿನ್ ಪ್ಲಾನ್ ಒಳಗ ನಂಬರ್ 3 ಅವ 1 ಮತ್ 2 ಹೆಲ್ಪ್ ಮಾಡೋ ಪ್ಲಾನ್ ಹಾಕ್ಯಾನ. ಪ್ರಾಬ್ಲಮ್ ಅಂದ್ರ ಈಗ ನಿನ್ ಪ್ಲಾನ್ ಅದ ನೋಡಿ ಸಂಪದ, ಪ್ರಾಬ್ಲಮ್ ಅಂದ್ರ ಈ ನಂಬರ್ 3 ಇದನ್ಲ, ಅವ ನಂಬರ್ 1 ಮತ್ 2 ಹೆಲ್ಪ್ ಮಾಡುವಂಗ ಹೇಳ್ತಾನಲ್ಲ ಆನ್ಸರ್, ಆ ಆನ್ಸರ್ ಅವನ್ ತಪ್ಪಿಗಿಂತ ಡಿಫರೆಂಟ್ ಇರ್ಬೋದಲ್ಲ ಅದು. ಸೊ ಗ್ಯಾರಂಟಿ ಏನ್ ಅವನಿಗೆ ಪಾಯಿಂಟ್ ಸಿಗ್ತದಂತ? ನಮಗೇನ್ ಬೇಕು, ಏನೇ ಕಲರ್ ಟೊಪ್ಪಿಗೆ ಇರ್ಲಿ ಅವ್ರ ತಲೆ ಮೇಲೆ, ನಮಗ್ ಗ್ಯಾರಂಟಿ 3 ಪಾಯಿಂಟ್ ಸಿಗ್ಬೇಕು. ಪ್ರತೀಕ್ಷಾ, ನೀ ಹೇಳ್ತಿ? ಹಾ ರೀ ಸರಿ. ಹೇಳ. ಸರಿ, ಇಲ್ಲ ನಾವ ಮೊದ್ಲೇ ಫಸ್ಟ್ ಟೈಮ್ ಟ್ರಿಕ್ ಯೂಸ್ ಮಾಡಿದ್ದು ಅಲ್ರಿ, ನಾವ್ ಹಿಂದಿನವ್ರ ನೋಡಿ ಮುಂದಿನವ್ರದ್ದು ಏನೈತಂತ ಹೇಳೋದ್ರಿ. ಅದ್ನ ನಾವ್ ಇಲ್ಲಿ ಯೂಸ್ ಮಾಡ್ಬೋದ್ರಿ. ಅಂದ್ರೆ ಈಗ ಡಿಸ್ಕಷನ್ ಮಾಡ್ತಾರಿ, ನಂದ್ ಏನ್ರಿ ತಪ್ಪಾಗೋತು, ನಾ ನಿಮ್ದ ಏನೈತಂತ ಹೇಳ್ತೀನಿ, ನೀವ್ ಅದ್ನ ಹೇಳ್ರಿ ಅಂತ. ಅವ್ರ ಆಮೇಲೆ ನಿಂದಿರ್ತಾರ್ರಿ, ಅವಾಗ ಅವ್ರ 4ನೇದಾವ್ ಇದ್ದಾವ್ರಿ, 3ನೇದವಂಗ ತಂದ್ ಏನ್ ಕಲರ್ ಟೋಪಿ ಇರ್ತೈತಲ್ರಿ ಆ ಟೋಪಿ ಕಲರ್ ಹೇಳ್ತಾನ್ರಿ. ಅವ್ 3ನೇದವ್ ಹೇಳ್ತಾನ್ರಿ, ಅವ್ರಿಗೆ 1 ಪಾಯಿಂಟ್ ಸಿಕ್ತೈತ್ರಿ. ಹಂಗಾರಿ 3ನೇದವ್ರಿ 2ನೇದವಂದ್ ಹೇಳ್ತಾನ್ರಿ, ಅವಂದ್ ಏನ್ ಟೋಪಿ ಕಲರ್ ಇರ್ತೈತಲ್ರಿ. ಆಯ್ತು ಪ್ರತೀಕ್ಷಾ, ಪ್ರಾಬ್ಲಮ್ ಅಂದ್ರ 3ನೇದವ ತನ್ ಕರೆಕ್ಟ್ ನೀ ಹೇಳಿದ್ದೇನೆ ಅಂದ್ರ 4ನೇದವ 3ನೇದವ್ ಕಲರ್ ಹೇಳ್ತಾನ, ಸೊ ವೈಟ್ ಅಂತ ಹೇಳ್ತಾನ. ಸೊ ಅವನಿಗೇನ್ ಪಾಯಿಂಟ್ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಗ್ಯಾರಂಟಿ ಇಲ್ಲದು. ಈಗ 3ನೇದವನ್ ಕಡೆ ಬರ್ತಾರ, ಅವ ಗ್ಯಾರಂಟಿಯಾಗಿ ಹೇಳ್ತಾನ, 4ನೇದವ ಏನ ಅದೇ ಹೇಳ್ತಾನ. 1 ಪಾಯಿಂಟ್ ಸಿಕ್ತು. ಈಗ 2ನೇವ ಏನ್ ಮಾಡ್ಬೇಕು ಪಾಪ, ಅವ ಏನ್ ಮಾಡ್ಬೇಕು, ಅವ ಏನ್ ಹೇಳ್ಬೇಕು ಈಗ? ಯಾಕಂದ್ರೆ ಅವ್ನು ಯಾರು ಏನು ಹಿಂಟ್ ಕೊಟ್ಟಿಲ್ಲ ಎಷ್ಟಂತ ಏನಂತ. ಮತ್ತ ಅವನಿಗೆ 3ನೇದವ್ ಹೇಳ್ತಾನಲ್ರಿ ಅವಂಗ್ರಿ. 3ನೇದವ ತಂದ ಆನ್ಸರ್ ಕೊಡ್ತಾನ, ಮುಂದಿನವನ್ ಬಗ್ಗೆ ಹೆಂಗ ಹೇಳೋದು? ಅವ್ ಒಂದೇ ಆನ್ಸರ್ ಕೊಡ್ಬೋದಲ್ಲ? ಒಂದ್ ಸತಿ ಮಾತಾಡ್ಬೋದ್ರಿ ಅವ? ಹೌದೌದು, ಒಂದೇ ಸಲ ಹೇಳೋದು ಅವ್ ಬಿಳಿ ಕಪ್ ಅಂತ. ಹೌದ್ರಿ. ಫಸ್ಟ್ ರೀ 1 2 3 4 ಇವ್ರ ಅದಾರಲ್ರಿ ಮೆಂಬರ್ಸ್ ಗೋಳ್ರಿ, ಇವ್ರೆಲ್ಲಾ ಮಾತಾಡ್ಕೊಂಡ್ ಬರ್ತಾರ್ರಿ. ಅದ್ ಹೆಂಗಂದ್ರಿ, ನಿಂಬುದ್ 1 ಬ್ಲ್ಯಾಕ್ 2 ವೈಟ್ ಐತಂದ್ರ ನಾ ಬ್ಲ್ಯಾಕ್ ಅಂತ ಹೇಳ್ತೇನಿ, ನಿಂಬುದು 2 ಬ್ಲ್ಯಾಕ್ ಇತ್ತು 1 ವೈಟ್ ಇತ್ತು ಅಂದ್ರ ನಾ ವೈಟ್ ಅಂತ ಹೇಳ್ತೇನ್ರಿ ಅಂತ ಮಾತಾಡ್ಕೊಂಡ್ ಬರ್ತಾರ್ರಿ. ಮತ್ 3 ಬ್ಲ್ಯಾಕ್ ಇದ್ರ? 3 ಬ್ಲ್ಯಾಕ್ ಇದ್ರಿ ನಾನು ಬ್ಲ್ಯಾಕ್ ಹೇಳ್ತಾನಂತ್ರಿ ಮಾತಾಡ್ಕೋತಾರ್ರಿ ಅವ್ರಿ. ಹಂಗ್ ಮಾಡಿದ್ರ ಖುಷಿ. ಪ್ರಾಬ್ಲಮ್ ಅಂದ್ರ ನೀ ಬ್ಲ್ಯಾಕ್ ಮತ್ತು ವೈಟ್ ಅಂತ ಏನ್ ಹೇಳ್ತಿಲ್ಲ, ಅದು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಮುಂದಿನವ್ರಿಗೆ ಅದ್ರ ಮೀನಿಂಗ್ ಏನಂತ. ನೀ 2-3 ಕಂಡೀಷನ್ ಬ್ಲ್ಯಾಕ್ ಹೇಳಿದ್ರ ಅವ್ರಿಗೆ ಕನ್ಫ್ಯೂಸ್ ಆಗ್ತದ. ಅದರಿ ಮತ್ರಿ 1 ರೀ ವೈಟ್, 2 ವೈಟ್ ಮತ್ರಿ 1 ಬ್ಲ್ಯಾಕ್ ಇತ್ತನ್ರಿ, ನಾ ರೀ ಬ್ಲ್ಯಾಕ್ ಹೇಳ್ತಾನಂತೀರಿ ಮಾತಾಡ್ಕೋತಾರಿ ಅವ್ರಿ.
ಒಂದ್ ನಿಮಿಷ ಅವಕಾಶ ಹೋಗೋಣಂತ. ಏನ್ ಪ್ಲಾನ್ ಹೇಳ, ಮತ್ತೊಮ್ಮೆ ಹೇಳ. 4 ಮಂದಿ ಹೋಗಿ ಡಿಸ್ಕಸ್ ಮಾಡ್ತಾರೆ. ಏನ್ ಪ್ಲಾನ್ ಅವ್ರದ್ದು? ಫಸ್ಟ್ ರೀ ಅವ್ರ ಒಂದ್ ಬ್ಲ್ಯಾಕ್ ನಾ ಮೂರ್ ತಗೋತೇನ್ರಿ ಟೋಪಿಗೋಳ್ರಿ. ಅದ ಒಂದ್ ಬ್ಲ್ಯಾಕ್ ಟೋಪಿ 2 ವೈಟ್ ಟೋಪಿ ಇತ್ತಂದ್ರ ರೀ 4ನೇದವ್ರಿ ನಂದು ಬ್ಲ್ಯಾಕ್ ಐತಂತ ಹೇಳ್ತಾನ್ರಿ. ಓಕೆ. ಅದರಿ ಎರಡ್ ಬ್ಲ್ಯಾಕ್ ಟೋಪಿ 1 ವೈಟ್ ಟೋಪಿ ಇದ್ರಿ ನಾ ವೈಟ್ ಟೋಪಿ ಅಂತ ಮಾತಾಡ್ಕೊಂಡ್ ಬರ್ತಾರಿ ಅವ್ರಿ. ಓಕೆ, ಮುಂದೆ ಆಮೇಲ್ರಿ 4ನೇದವ್ನ ಕೇಳ್ತಾರಿ. ಆಮೇಲ್ರಿ ನೋಡ್ತಾನ್ರಿ ಅವ್ರಿ 2 ಬ್ಲ್ಯಾಕ 2 ವೈಟ 1 ಬ್ಲ್ಯಾಕ ಇರಂತ್ಲೇರಿ ನಂದು ಬ್ಲ್ಯಾಕ್ ಐತೆ ಅಂತ ಹೇಳ್ತಾನ್ರಿ. ಅವಂದ್ ಆನ್ಸರ್ ರೈಟ್ ಆಕೇತ್ರಿ. ಆಮೇಲ್ರಿ ಅದು ಲಕ್ ಅದು ಒಂದು ಬ್ಲ್ಯಾಕ್ ಇತ್ತು. ಮುಂದೆ ಹೇಳ. ಆಮೇಲ್ರಿ 3ನೇದವ್ರ ಕಡೆ ಹೋಗ್ತಾರಿ ಅವ್ರಿ. ಅವ್ರಿ ಆಗ ಮಾತಾಡಿರ್ತಾರಿ 2 3 ವೈಟ್ ಇರ್ತೈತಲ್ರಿ. ಅದಕ್ರಿ ನಂದು ವೈಟ್ ಐತಿ ಅಂತ ಹೇಳ್ರಿ 3ನೇದಾವ್ ವೈಟ್ ಅಂತ ಹೇಳ್ತಾನ್ರಿ. ಓಕೆ, ಅವಂದು ರೈಟ್ ಆಕೇತ್ರಿ. ಆಮೇಲ್ರಿ 2ನೇದಾವ್ ಕಡೆ ಹೋಗ್ತಾರಿ. ಅವ್ ಹಿಂದಿನ 3ನೇದಾವ್ ಹೇಳಿದ್ರಿ ಇವ್ ಕೇಳ್ಸ್ಕೊಂಡಿರ್ತಾನ್ರಿ. ಕರೆಕ್ಟ್. ಆಮೇಲ್ರಿ ನಂದು ವೈಟ ಯಾಕೆ ಬರ್ಬಾರ್ದು, ನಾವು ಮಾತಾಡ್ಕೊಂಡಿರ್ತೇವಲ್ಲಾರಿ ಅಂತ್ರಿ ನಂದು ವೈಟ್ ಅಂತ ಹೇಳ್ತಾನ್ರಿ. ಓಕೆ, ಇನ್ನೊಂದ್ ಪಾಯಿಂಟ್. ಅದನ್ರಿ ಫಸ್ಟ್ನೇದಾಗ್ ಕೇಳ್ಸ್ಕೊತಾನ್ರಿ ವೈಟ್ ಅನ್ನೋದ್ರಿ. ಇವಂಗ್ರಿ ಅಕ್ಯುರೇಟ್ ಇವಂದ್ ಏನು ಡಿಸ್ಕಸ್ ಮಾಡಿರೋಲ್ರಿ. ಅದಕ್ರಿ ಇವ್ರೆಲ್ಲಾ ಇಬ್ರು ವೈಟೇ ಹೇಳ್ದಾರು, ನಾನು ವೈಟೇ ಹೇಳ್ತೇನಂತ್ರಿ. ವೈಟ್ ಹೇಳ್ತಾನ್ರಿ, ಇವಂದ್ರಿ ರಾಂಗ್ ಆಕೇತ್ರಿ. ಸೊ ಅದು ನಂಬರ್ 4 ಏನ್ ಪಾಯಿಂಟ್ ಸಿಕ್ತಲ್ಲ, ಖುಷಿ ಅದು ಸ್ವಲ್ಪ ಲಕ್ ಅದು. ಯಾಕಂದ್ರೆ ನಂಬರ್ 4 ಮೇಲೆ ವೈಟ್ ಇದ್ರೆ ಸಿಕ್ತಿರ್ಲಿಲ್ಲ ಅವನಿಗೆ. ಹಂಗ ಲಕ್ ಮೇಲೆ ಸರಿ, ನಾನು ಕ್ವಶನ್ ಕೇಳಿರಿ. ಕ್ವೆಶನ್ ಇದ್ರೆ ಯಾರೇ ಕೇಳ್ರಿ, ಆದ್ರೆ ಆನ್ಸರ್ ಹೇಳಿದ್ರೆ ಕೈ ಐತ್ರಿ ಅಷ್ಟೇ. ಈಗ 4ನೇದಾವ್ ಐತ್ಲಾರಿ, ಬೇರೆ ಬೇರೆ ವಾಯ್ಸ್ ಪ್ಲಾನ್ ಮಾಡ್ಕೊಂಡ್ ಬರ್ಬೋದ್ರಿ? ವಾಯ್ಸ್ ಅಂತವೆಲ್ಲ ಟ್ರಿಕ್ ಇಲ್ಲ. ಬರೇ ಅವ್ರಿಗೆ ಅವ್ರ ಚಾನ್ಸ್ ಬಂದಾಗ ಬಿಳಿನೋ ಕಪ್ಪು ಅಷ್ಟೇ ಹೇಳೋದು ಅವ್ರು. ಮತ್ತೇನು ಹೇಳಿಕ್ ಆಗುದಿಲ್ಲ, ವಾಯ್ಸ್ ಚೇಂಜ್ ಮಾಡ್ಲಿಕ್ಕೆ ಬರುದಿಲ್ಲ. ಅದರಿ ಈಗ ಬ್ಲ್ಯಾಕ್ ಅನ್ನ ಬೇರೆ ವಾಯ್ಸ್ದಾಗ ಹೇಳ್ರಿ. ಇಲ್ಲ ಹಂಗೆಲ್ಲ ಆಗುದಿಲ್ಲ. ಸೊ ಇದು ನೀವು ಕಂಪ್ಯೂಟರ್ ಕೇಳಿದ್ರೆ 1 or 0 ಅಂತ ಇರ್ತದಲ್ಲ, 1 ಆದ್ರೂ ಹೇಳ್ಬೋದು, 0 ಆದ್ರೂ ಹೇಳ್ಬೋದು. ಮತ್ತೇನು ಹೇಳಿಕ್ ಆಗುದಿಲ್ಲ. ಹಾಫ್ ಅಂತ ಹೇಳಿ ಬರುದಿಲ್ಲ, 2 ಅಂತ ಹೇಳಿ ಬರುದಿಲ್ಲ. ಸರಿ, ನನಗ್ ಗೊತ್ತಿಲ್ಲ ಅಂತ ಹೇಳ್ಬೋದಲ್ರಿ? ಗೊತ್ತಿಲ್ಲಂತೂ ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಅವ್ರು ಬರೀ 2 ಆಪ್ಷನ್ ಕೊಡ್ತಾರ, ಬಿಳಿನೋ ಕಪ್ ಅಂತ. ಒಂದ್ ಏನಾರ ಪಿಕ್ ಮಾಡ್ಬೇಕು ಅವ್ರು. ಒಂದ್ ಲಾಸ್ಟ್ ಚಾನ್ಸ್ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ. ಪ್ರತೀಕ್ಷಾ, ನೀ ಹೇಳ್ತಿ? ಪ್ರತೀಕ್ಷಾ ಲಾಸ್ಟ್ ಇದು. ಅದಾದ್ಮೇಲೆ ನಾವು ಒಂದು ಹಿಂಟ್ ಕೊಟ್ಟು ಆಮೇಲೆ ಕ್ಲೋಸ್ ಮಾಡೋಣ ಅಂತ. ಓಕೆ, ಪ್ರತೀಕ್ಷಾ ನೀ ಹೇಳು. ಸರಿ. ಅವ್ರ 4 ಮಂದಿ ಮೊದ್ಲ ಡಿಸ್ಕಷನ್ ಮಾಡ್ತಾರ್ರಿ. ನಿಮ್ದು ಎಲ್ಲಾರ್ದು 3 ಮಂದಿ ನಾವ್ 4ನೇದಾವ್ ಹೇಳ್ತಾನ್ರಿ. ನೀವ್ 3 ಮಂದಿದು ಸೇಮ್ ಇತ್ತಂದ್ರ ನಾ ಏನು ಹೇಳಂಗಿಲ್ಲ, ಶಾಂತ್ ಕುಂದಿರ್ತೇವಿ. ನೀವ್ ಎಷ್ಟಾಗ ತಿಳ್ಕೊರಿ 3 ಮಂದಿದು ಸೇಮ್ ಐತಂತ್ರಿ. ಒಂದ್ ನಿಮಿಷ ಪ್ರತೀಕ್ಷಾ, ಶಾಂತ್ ಕೊಡೋದು ಆಪ್ಷನ್ ಇಲ್ಲ. ಅವ ಬ್ಲ್ಯಾಕ್ ಆರ್ ವೈಟ್ ಅಂತ ಹೇಳ್ಬೇಕು. ಶಾಂತ್ ಕೊಡೋದು ಹೇಳ್ಬೇಕ್ರಿ. ಅವ್ ಬ್ಲ್ಯಾಕ್ ಅಂಡ್ ವೈಟ್ ಬಿಟ್ ಮತ್ತೆ ಆದ್ರೆ ಬೇರೆ ವರ್ಡ್ ಯೂಸ್ ಮಾಡ್ಬಾರ್ದ್ರಿ? ಇಲ್ಲ. ಅವನಿಗ ಬರೀ ಕೇಳ್ತಾರ ಬ್ಲ್ಯಾಕ್ ಆರ್ ವೈಟ್ ಅಂತ. ಒಂದು ಸಿಲೆಕ್ಟ್ ಮಾಡ್ಬೇಕಷ್ಟೇ. ನೀವು 4 ಮಂದಿ ಇದ್ರ ಗ್ಯಾರಂಟಿಯಾಗಿ 3 ಪಾಯಿಂಟ್ ಸಿಗ್ಬೇಕು. ಹೆಂಗ್ ಗ್ಯಾರಂಟಿ? ಸೊ ನಾ ಗ್ಯಾರಂಟಿ ಅಂದ್ರ ಅವ್ರ ತಲೆ ಮೇಲೆ ಏನೇ ಕಲರ್ ಇರ್ಬೋದು, ಎಲ್ಲಾ ವೈಟ್ ಇರ್ಬೋದು, ಎಲ್ಲಾ ಬ್ಲ್ಯಾಕ್ ಇರ್ಬೋದು, ಸ್ವಲ್ಪ ಮಂದಿ ಬ್ಲ್ಯಾಕ್ ಇರ್ಬೋದು, ಸ್ವಲ್ಪ ಮಂದಿ ವೈಟ್ ಇರ್ಬೋದು. ಏನೇ ಮಾಡಿದ್ರು 3 ಪಾಯಿಂಟ್ ಗ್ಯಾರಂಟಿ ಸಿಗ್ತದ. ಹಿಂಗ್ ಪ್ಲಾನ್ ಮಾಡ್ಬೇಕು ನೀವು. ಆಮೇಲೆ ಒಂದ್ ಸಲ ನಿಮ್ಗೆ 4 ಮಂದಿದ ಪ್ರಾಬ್ಲಮ್ ಗೊತ್ತಾಯ್ತಂದ್ರ 10 ಮಂದಿ ವಿಚಾರ ಮಾಡ್ರಿ. 10 ಮಂದಿ ಒಳಗ ಅಟ್ಲೀಸ್ಟ್ 9 ಪಾಯಿಂಟ್ ಸಿಗ್ಬೇಕು. ಹಂಗ ನೀವು ಪ್ಲಾನ್ ಮಾಡ್ಬೇಕು. ಗೊತ್ತಾಯ್ತು? ಮೊದ್ಲು 4 ಮಂದಿದು, 4 ಮಂದಿ ಆದ್ಮೇಲೆ 10 ಮಂದಿದು. ಓಕೆ, ನಿಮ್ಗ ಹಿಂಟ್ ಬೇಕಿದ್ರೆ ಇಲ್ಲಿ ಚಾಟ್ ಒಳಗೆ ಹಾಕ್ತೀನಿ. ಚಾಟ್ ಒಳಗೆ ಏನ್ ಬರ್ತೀನಿ ನಾ ಹೇಳ್ರಿ? ಆಡ್ ಇವನ್ ಈಗ ಕನ್ನಡ ಒಳಗೆ ಏನ್ ಹೇಳ್ತಾರ ನಂಗೆ ಗೊತ್ತಿಲ್ಲ. ಏನದು?
ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಹಾ, ಅದು ಹಿಂಟ್ ಅಂತ ತಿಳ್ಕೊರಿ ನೀವು, ಮತ್ತೇನು ಹೇಳೋದಿಲ್ಲ, ಅದಷ್ಟೇ. ಸೊ ಅದು ಹಿಂಟ್ ಅಂತ ತಗೋರಿ ನೀವು. ಆಮೇಲೆ 4 ಮಂದಿದು 10 ಮಂದಿದು ವಿಚಾರ ಮಾಡ್ರಿ. ಮೊದ್ಲು 4 ಮಂದಿದು ವಿಚಾರ ಮಾಡ್ರಿ. ಅದು ಕಾನ್ಫಿಡೆಂಟ್ ಆದ್ಮೇಲೆ ನೀವು ಡಿಸ್ಕಸ್ ಮಾಡ್ರಿ, ಬೇರೆಯವ್ರಿಗೆ ಯಾರಿಗಾದ್ರು ಹೇಳ್ರಿ, ಅದು ಅವರು ಕ್ವೆಶನ್ ಮಾಡ್ಲಿ. ಅದು ಕರೆಕ್ಟ್ ಅದನ್ನ ಗೊತ್ತಾದ್ಮೇಲೆ 10 ಮಂದಿದು ವಿಚಾರ ಮಾಡ್ರಿ. ಓಕೆ, ಸರ್ ಅದ್ ಹಿಂಟ್ ಹೆಂಗ್ ಯೂಸ್ ಆಕೇತ್ರಿ? ಅದು ಹಿಂಟ್ ಅದೇ ಪ್ರಾಬ್ಲಮ್, ಅದೇ ವಿಚಾರ ಮಾಡ್ಬೇಕು ನೀವು. ಮೊದ್ಲು ಹಿಂಟ್ ಬಗ್ಗೆ ವಿಚಾರ ಮಾಡ್ಬೇಡ್ರಿ ನೀವು ಬರೇ 4 ಮಂದಿದು ವಿಚಾರ ಮಾಡ್ರಿ, ಆಮೇಲೆ 10 ಮಂದಿದು ವಿಚಾರ ಮಾಡ್ರಿ. ಓಕೆ, ಹಾ ರೀ, ಆಯ್ತು. ಓಕೆ, ಬಾಯ್. ಬಾಯ್ ಸರ್. ಬಾಯ್ ಸರ್.